ಗೊಂದಲದ ಗೂಡಾಗಿದೆ. ದರ್ಶನ್ ಹೆಸರಿನಲ್ಲಿ ನಡೆದಿದ್ದಂತಹ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ಲಾಗ್ತಾ ಇರುವಂತಹ ವಿಚಾರಗಳೆಲ್ಲವೂ ಕೂಡ ದರ್ಶನ್ ಆಪ್ತ ಸ್ನೇಹಿತರಿಂದಲೇ ವಿಭಿನ್ನವಾದಂತ ಹೇಳಿಕೆಗಳು ಬರ್ತಾ ಇರುವಂತದ್ದು. ಆ ಹೇಳಿಕೆಗಳು ಸಹಜವಾಗಿ ಗೊಂದಲಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದಾವೆ. ಯಾಕೆಂದ್ರೆ ಒಬ್ಬೊಬ್ಬರ ಹೇಳಿಕೆಗಳು ಕೂಡ ಒಂದೊಂದು ರೀತಿಯಾಗಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಗೊಂದಲಗಳು ಮನೆ ಮಾಡ್ತಾ ಇದೆ. ಹರ್ಷ, ಮೆಲೆಂಟಾ, ಉಮಾಪತಿ ವಿಭಿನ್ನ ಹೇಳಿಕೆಗಳನ್ನ ನೀಡಿದ್ದಾರೆ. ಹಾಗೆ ಅರುಣ್ ಕುಮಾರಿ ಬಗ್ಗೆ ಹರ್ಷಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಉಮಾಪತಿ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮಾತ್ರ ಹೇಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಉಮಾಪತಿ ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಕೊಟ್ಟರು. ನ್ಯೂಸ್ 18 ನಲ್ಲಿ ನಿರ್ಮಾಪಕ ಉಮಾಪತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡ್ತಾ ಇದ್ರು. ನಾನು ಅರುಣ್ ಕುಮಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ದರ್ಶನ್ ಅವರ ಹತ್ರ ಮಾತ್ರ ಹೇಳಿದ್ದು, ಹರ್ಷ ಅವರ ಬಳಿ ಹೇಳಿರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ FIR ನಲ್ಲಿ ಹರ್ಷ ಮೆಲೆಂಟಾ ಉಲ್ಲೇಖನೆ ಬೇರೆ ಇದೆ, ಅವರ ಸ್ಟೇಟ್ಮೆಂಟೇ ಬೇರೆ ಇದೆ. ಅರುಣ್ ಕುಮಾರಿ ಬಗ್ಗೆ ಉಮಾಪತಿ ತಿಳಿಸಿದ್ರು ನನ್ಗೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅದನ್ನ ಉಲ್ಲೇಖ ಮಾಡಲಾಗಿದೆ. ಕರೆ ಮಾಡಿ ಉಮಾಪತಿ ತಿಳಿಸಿದ್ರು ಅರುಣ್ ಕುಮಾರಿ ಅವರ ಬಗ್ಗೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಹರ್ಷ ಅವರ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಉಮಾಪತಿ ಹೇಳಿಕೆ ಸತ್ಯನೋ ಅಥವಾ ಹರ್ಷ ಕೊಟ್ಟಂತ ದೂರು ಸತ್ಯನೋ ಅನ್ನುವಂತ ಪ್ರಶ್ನೆ ಈಗ ಮನೆ ಮಾಡಿದೆ. ನಟ ದರ್ಶನ್ ಅತ್ಯಾಪ್ತರ ಹೇಳಿಕೆಗಳಲ್ಲೇ ಈಗ ಗೊಂದಲ ಮನೆ ಮಾಡ್ತಾ ಇದೆ. ಯಾರ್ ಸತ್ಯ, ಯಾರ್ ಸುಳ್ಳು, ಯಾವುದು ನಿಜ ಅನ್ನುವಂಥದ್ದೇ ಒಂದು ರೀತಿಯಾಗಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ದರ್ಶನ್ ಆಪ್ತ ಸ್ನೇಹಿತರಿಂದಲೇ ವಿಭಿನ್ನವಾದಂತ ಹೇಳಿಕೆಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾದಂತ ಒಂದು ಡೌಟ್ಸ್ಗಳಿವು. ನ್ಯೂಸ್ 18 ಜೊತೆ ಉಮಾಪತಿ ಮಾತನಾಡಿದ್ರು, ಏನ್ ಹೇಳಿದ್ರು ಕೇಳ್ಕೋಬೇಡ. ಯಾಕೆ ನೀವ್ ಯಾಕೆ ಟಾರ್ಗೆಟ್ ಆಗ್ತಿದ್ದೀರಿ ಉಮಾಪತಿ ಸರ್? ಸರ್ ಅದು ಅವ್ರಿಗೆ ಗೊತ್ತಿರ್ಬೇಕು ಸರ್, ಯಾಕಂದ್ರೆ ನಾವು ಅವರೆಲ್ಲ ಒಳ್ಳೆ ಫ್ರೆಂಡ್ಸ್. ಬಟ್ ಏನಕ್ಕೆ ನನ್ನ ಹೆಸರು ತೆಗಿತಾರೆ ಗೊತ್ತಿಲ್ಲ. ನನ್ನ ಪಾರ್ಟಿಸಿಪೇಷನ್ ಏನು, ದರ್ಶನ್ ಸರ್ಗೆ ಹಿಂಗ್ ನಡೀತಾ ಇದೆ ಅಂತ ನಾನು ವಿಷಯ ಮುಟ್ಸಿದ್ದು. ನೀವೇ ಫಸ್ಟ್ ಹೇಳಿದ್ದ ಸರ್? ಹೌದು, ನಾನೇ ಫಸ್ಟ್ ಹೇಳಿದ್ದು. ಓಕೆ, ಸೊ ಈಗ ನೀವು ಹೇಳಿದ್ರೆ ನಾನೇನಾದ್ರು ನನ್ನ ಕಡೆಯಿಂದ ಏನಾದ್ರು ಆಗಿದ್ರೆ ನಾನೇ ಕೇಳ್ತೀನಿ, ಬೇರೆಯವ್ರು ಹೇಳ್ಬೇಕಲ್ವಾ? ಅಲ್ಲ, ಎಲ್ರು ಗೆಳೆಯರೇ, ಎಲ್ರು ನೀವು ಹೇಳ್ತೀರಿ, ಎಲ್ರು ಪರಿಚಯಿಸ್ತರು, ನಂಗೆಲ್ಲ ತುಂಬಾ ಗೊತ್ತು ಅಂತೀರಿ. ಬಟ್ ಯಾರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರೆ ಅಂದಾಗ ಬಹಳ ಆಶ್ಚರ್ಯ ಅನ್ಸಲ್ವಾ ಸರ್? ಸರ್ ಡೆಫಿನೆಟ್ಲಿ ಅದೇ ಆಗ್ತಾ ಇರೋದು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು. ಯಾಕಂದ್ರೆ ಇಲ್ಲಿ ಹೇಳಿಕೆಗಳು ಕೊಡ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ಬಿಟ್ಟು ಹೇಳಿಕೆಗಳು ಕೊಡ್ಬೇಕು. ಇಲ್ಲಿ ಬೇಕಾದಂಗೆಲ್ಲ ಹೇಳಿಕೆಗಳು ಕೊಡ್ತಾ ಇದಾರೆ, ಅದು ಇಲ್ಲಿ ಸ್ವಲ್ಪ ಒಂಥರ ವಿಪರ್ಯಾಸ ಅನ್ಸ್ತಾ ಇದೆ. ಬಿಕಾಸ್ ನೀವು ಹೇಳ್ತಿರೋ ಪ್ರಕಾರ ನಾನು ಹರ್ಷಂಗ್ ಫೋನೇ ಮಾಡಿಲ್ಲ ಅಂತೀರಿ, ಆದ್ರೆ ಅವರು ನಿಮ್ ವಿರುದ್ಧ ಹೇಳಿಕೆ ದಾಖಲು ಮಾಡ್ತಾರೆ. ಅರ್ಥನೇ ಆಗ್ತಿಲ್ಲ. ದರ್ಶನ್ ಸರ್ಗೆ ನಾನು ಫೋನ್ ಮಾಡಿದ್ದೆ, ಇವ್ರಿಗೆ ನಾನು ಮಾಡ್ಲೇ ಇಲ್ಲ. ಓಕೆ, ಈ ವಿರುದ್ಧ ಅಂದ್ರೆ ವೈರುಧ್ಯಗಳಿರೋ ಈ ಸ್ಟೇಟ್ಮೆಂಟ್ಗಳಲ್ಲಿ ದರ್ಶನ್ ಅವ್ರು ಏನಂದ್ರು ಸರ್ ನೆನ್ನೆ? ಇಲ್ಲ, ಅವ್ರು ಅದೇ ಹೇಳಿದ್ದು, ಇಲ್ಲ ಇದೊಂದು ಇದಾಗ್ಲಿ, ಸೊ ನಾವುಗಳೇನು ಅದನ್ನ ನಿಜ ಹೊರಗಡೆ ಬರಕ್ಕೆ ನಾವುಗಳೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡ್ಬೇಕು. ಸೊ ಫೈನ್ ಆಯ್ತು ಅಂತ ಹೇಳಿನೇ ನನಗೆ ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿ ದರ್ಶನ್ ಸರ್ ಹೇಳಿದ್ಮೇಲೆ ಸುಮಾರು ಜನ ಅಂದ್ರೆ ಅಲ್ಲಿ ಕುತ್ಕೊಂಡು ಮಾತಾಡಿ ಏನೇನ್ ಮಾಡ್ಬೇಕು ಅಂತೇಳಿ, ಸೊ ಪೊಲೀಸ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕು ಇದನ್ನ ಹೊರಗಡೆ ತರಕ್ಕೆ ಅಂತೇಳಿ ಅಷ್ಟು ಡಿಸ್ಕಷನ್ ಆಯ್ತಾನೆ. ಅಂದ್ರೆ ನೀವು ಪರ್ಸನಲ್ ಕೂತ್ ಮಾತಾಡಿದ್ರಿ ಸರ್ ಎಲ್ರು? ಹೌದು. ಅಂದ್ರೆ ಯಾರಿದ್ರಿ ಸರ್ ಅವಾಗ? ಸರ್ ದರ್ಶನ್ ಸರ್, ಹರ್ಷ ಅವರು, ರಾಕೇಶ್ ಪಪ್ಪಣ್ಣ, ರಾಕೇಶ್ ಶರ್ಮಾ ಎಲ್ಲರೂ ಇದ್ರು. ಅಯ್ಯೋ, ನೀವು ಅಂದ್ರೆ ನಂಗೆ ಈಗ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡಿ ಸರ್, ಜನ ನೋಡ್ತಿರ್ತಾರೆ ಈಗ. ಅಂದ್ರೆ ಬೇರೆ ಬೇರೆ ಹೇಳಿಕೆಗಳು ದಾಖಲಾಗಿದೆ, ಬಟ್ ನೀವೆಲ್ಲ ಕೂತು ಒಟ್ಟಿಗೆ ಚರ್ಚೆ ಕೂಡ ಮಾಡಿದಿರಿ. ಹೌದು, ಅರ್ಥನೇ ಆಗ್ಲಿಲ್ಲ ನಂಗೆ ಈಗ. ನೆನ್ನೆ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿದೀವಿ. ಬಟ್ ಅವಾಗ ಇಲ್ಲ ನೀವು ಹಿಂಗಂದ್ರಿ, ನಾವ್ ಹಂಗಿಂದ್ರಿ, ಆ ಥರದ್ದು ಏನಾದ್ರು ಮಾತುಕತೆ ಆಯ್ತಾ ಸರ್? ಸರ್ ನಾರ್ಮಲ್ ಆಗಿ ಅದು ಹಾಗೆ ಆಗ್ತದಲ್ಲ ಸರ್, ಅದಕ್ಕೆ ಕುತ್ಕೊಂಡಿದ್ದು. ಎಲ್ಲಿ ಮಿಸ್ ಹೊಡಿತಾ ಇದೆ? ಹೌದು. ಅಲ್ಲ, ಎಲ್ಲಿ ಮಿಸ್ ಹೊಡಿತಾ ಇದೆ ಸರ್? ಪೊಲೀಸ್ ಈಗ ಸರ್ ಒಂದ್ ಹೇಳೋದು, ಪ್ಲೀಸ್. ಇವಾಗ ಇಲ್ಲಿ ನಾನು ದರ್ಶನ್ ಅವ್ರಿಗೆ ನಿಮ್ಮ ಹೆಸರು ನನ್ನ ಹೆಸರು ಹಿಂಗ್ ಬಂದಿದೆ ಅಂತ ಹೇಳ್ತೀನಿ. ದರ್ಶನ್ ಸರ್ ಇಲ್ಲ ಅದೇನ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ಹಿಂಗೆ ಅವ್ರ ಸ್ನೇಹಿತರುಗಳ ಹೆಸರು ಬರ್ತದೆ. ಅದಾದ್ಮೇಲೆ ಇವಾಗ ಏನಾದ್ರು ಮಾಡಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಜಯನಗರ ಸ್ಟೇಷನ್ ಅಲ್ಲಿ. ಜಯನಗರ ಸ್ಟೇಷನ್ ಅಲ್ಲಿ ನಾನು 17th ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀನಿ. ಹರ್ಷ ಅವರ ಪಾತ್ರ ಏನ್ ಸರ್ ಈಗ? ಸರ್ ಅದೇ ಗೊತ್ತಿಲ್ಲ ಅವ್ರಿಗೆ, ಯಾಕಂದ್ರೆ ಅವರು ನಮ್ಗೆ ಒಳ್ಳೆ ಸ್ನೇಹಿತರೆ. ಬಟ್ ಏನ್ ಪಾತ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ದೂರ ಮಾಡ್ಬೇಕು, ಇನ್ಯಾವುದೋ ಗ್ರಿಡ್ಜ್ ಇದೆ ಒಳಗಡೆ? ಸರ್ ಇವಾಗ ನಂದು ಅವ್ರದ್ದು ನೇಚರ್ ಆಫ್ ಬಿಸ್ನೆಸ್ ಬೇರೆ ಇದೆ. ಅಲ್ಲಿ ನಾವು ಅವ್ರೇನು
ಯಾವಾಗ್ಲೂ ಏನ್ ಮೀಟ್ ಮಾಡಲ್ಲ. ಒಂದು 2-3 months ಯಾವಾಗ ದರ್ಶನ್ ಸರ್ ಜೊತೆ ಇದ್ರೆ ಮಾತ್ರ ಮೀಟ್ ಮಾಡೋದು, ಬಿಟ್ರೆ ಇಲ್ಲ ಮೀಟ್ ಮಾಡೋದೇ ಇಲ್ಲ. ಯಾಕೆಂದ್ರೆ ತುಂಬಾ ಕ್ಲೋಸ್ ಆಗಿದ್ದಾಗ ಇನ್ನೊಬ್ರಿಗೆ ಆಗದೆ ಇರ್ಬೋದು ಅಥವಾ ಏನೇ ಸಮಥಿಂಗ್ ನಡೀತಲ್ಲ ಸರ್, ಆ ಥರದ್ದು ಏನಾದ್ರು ಮಾಡೋ ಪ್ರಯತ್ನ ನಡೀತಾ ಇದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಅದು ಯಾವ್ದು ನನಗಂತೂ ಅನ್ಸ್ತಾ ಇಲ್ಲ ಸರ್, ಯಾಕಂದ್ರೆ ಅವರು ದರ್ಶನ್ ಸರ್ ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್, ಈಕ್ವಲ್ ಆಗಿ ಕೊಡ್ತಾರೆ. ಆ ತರದ್ ಯಾವ್ದು ನನ್ಗೆ ಅನ್ಸ್ತಾ ಇಲ್ಲ. ಇಲ್ಲೇನೋ ಇದ್ರ ಹಿಂದ್ಗಡೆ ಬೇರೆ ಏನೋ ಇದೆ ಅಷ್ಟೇ. ಬಟ್ ನಿನ್ನೆ ಕೂತ್ ಮಾತಾಡಿದಾಗ್ಲೂ ಅದನ್ನು ಮಾತಾಡಿದ್ರು ಸರ್? ಹೌದೌದು, ಅದನ್ನು ಮಾತಾಡಿದ್ರು. ಅವಾಗ ಏನಿತ್ತು ರಿಯಾಕ್ಷನ್ ಸರ್ ಅವ್ರದ್ದು? ದರ್ಶನ್ ಸರ್ ಅದೇ ಹೇಳಿದ್ದು, ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಯಾರು ಇದ್ರ ಹಿಂದ್ಗಡೆ ಇದ್ರೆ ಅವ್ರನ್ನ ಬಾಯ್ ಬಿಡಿಸ್ಬೇಕು ಅಂತ. ನನ್ನ ಪ್ರಕಾರ ತುಂಬಾ ಬೇಜಾರಾಗಿರುತ್ತೆ ದರ್ಶನ್ ಅವ್ರಿಗೆ. ಡೆಫಿನೆಟ್ಲಿ ಪಾಪ ಅವ್ರ ಸಂಬಂಧನೇ ಇಲ್ದಲೆ ಅವ್ರ ಹೆಸರು ನಮ್ಮ ಹೆಸರುಗಳೆಲ್ಲ ಬಂದಿದ್ಯಲ್ಲ, ಜೊತೆಗೆ ಪೊಲೀಸ್ ಸ್ಟೇಷನ್ ಮೆಟ್ಲ ತಂಗ ಆಗೋಯ್ತು. ಹೌದೌದು, ಅವ್ರಿಗೆ ಸಂಬಂಧನೇ ಇಲ್ಲ ಹಂಗ್ ನೋಡಕ್ ಹೋದ್ರೆ ಈ ಕೇಸು. ಹೌದು. ಬಟ್ ಅದು ಬೇಜಾರ್ ಮಾಡ್ಕೊಂಡ್ರ ಸರ್? ಆಬ್ವಿಯಸ್ಲಿ ಸರ್, ಆಬ್ವಿಯಸ್ಲಿ ತುಂಬಾ ಬೇಜಾರಲ್ಲಿದ್ದಾರೆ. ನಿಮ್ಮಿಂದ ಪೊಲೀಸ್ ಸ್ಟೇಷನ್ ಬಂದ್ ಬರಂಗ್ ಆಯ್ತು ನಾನು. ಅಲ್ಲಲ್ಲ, ಆ ತರ ಹೇಳ್ತಾ ಇಲ್ಲ, ನಮ್ದು ಅಂತ ಹೇಳ್ತಾ ಇಲ್ಲ ಸರ್. ಇವಾಗ ಅವ್ರು ಹೇಳಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರು ಹೇಳ್ತಾ ಇರೋದು ಯಾರು ನನ್ನ ಹೆಸರು ಪ್ರಸ್ತಾಪ ಮಾಡಿರೋದು ಅಷ್ಟೇ. ಸರ್ ಯಾರೋ ನಿಗೂಢವಾಗಿದ್ರೆ ಪರವಾಗಿಲ್ಲ, ಎಲ್ಲೋ ಇದ್ಬಿಡ್ತಾರಪ್ಪ, ಇನ್ಯಾರ್ದು ಆಸ್ತಿನ ಹೊಡ್ಕೊಂಡ್ಬಿಡ್ಬೇಕು, ದುಡ್ಡು ತಗೋಬೇಕು ಅಂತ. ಅದು ವೆಲ್ ನೋನ್ ಗೊತ್ತಿರುವಂತ ಒಬ್ಬ ಪರ್ಸನಾಲಿಟಿ, ಸೆಲೆಬ್ರಿಟಿ, ಯಾರು ಕೈ ಹಾಕಕ್ ಸಾಧ್ಯ ಸರ್ ಹಂಗೆ? ಸರ್ ಅದೇ ನಮ್ಗೆ ಶಾಕಿಂಗ್ ಇರೋದು, ನಮ್ಗೆ ಅದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸರ್ ಈಗ ಮೈಸೂರು ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ ಏನ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಸರ್? ಸರ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕಸ್ಟಡಿಗೆ ತಗೊಂಡು ಕಸ್ಟಡಿಗೆ ತಗೊಂಡ್ರೆ ಅವ್ರು ಈಗಾಗಲೇ ಬಿಟ್ಟು ಕಳ್ಸಿದಾರೆ ಅಂತ ಮಾಹಿತಿ ಸರ್. ಅವ್ರಾಗ್ಲೇ ಬೆಂಗಳೂರು ಕಡೆ ಇದಾರಂತೆ. ಹೌದಾ? ಹೌದು, ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಅವ್ರನ್ನ ಬಿಟ್ಟು ಕಳ್ಸಿದ್ದಾರೆ, ಅವ್ರು ಬೆಂಗಳೂರು ಕಡೆ ಬಂದಿದ್ದಾರೆ ಅಂತ. ಅದಕ್ಕೆ ಕೇಳ್ತಾ ಇದೀನಿ, ವಾಟ್ ನೆಕ್ಸ್ಟ್, ಏನ್ ನಡೀತಿದೆ ಅಂತ ಸರ್? ಮತ್ತೆ ಇವಾಗ ಬೆಂಗಳೂರು ಕಡೆ ಬಂದಿದ್ರೆ ಅಲ್ಲೇನ್ ಇನ್ವೆಸ್ಟಿಗೇಷನ್ ಆಗಿದೆ ಇವಾಗ ತಿಳ್ಕೋಬೇಕು ಸರ್ ನಾವು. ಬಟ್ ಇನ್ನು ಯಾರನ್ನು ಕಸ್ಟಡಿ ಪಡೆದಿಲ್ಲ ಅನ್ಸುತ್ತಲ್ಲ ಸರ್? ಸರ್ ಅವ್ರನ್ನ ನೆನ್ನೆ ತಗೊಂಡಿದ್ರು, 2 days ಕಸ್ಟಡಿ ತಗೊಂಡಿದ್ರು, ವಿಚಾರಣೆ ಮಾಡಿ ಬಿಟ್ಟು ಕಳ್ಸಿದಾರೆ ಅಷ್ಟೇ. ಈಗ ಮತ್ತೆ ಕರೆದಾಗ ಬನ್ನಿ ಅಂತ ಮೋಸ್ಟ್ಲಿ ಇರ್ಬೇಕೇನೋ. ಓಕೆ. ನಿಮ್ಗೆ ಯಾರ ಮೇಲಾದ್ರು ಸ್ಟ್ರಾಂಗ್ ಅನುಮಾನ ಸರ್, ಇಂಥವ್ರಿಂದೇನೋ ಆಗಿದೆ ಅಥವಾ ಇನ್ಯಾರೋ ಮಾಡಿರ್ಬೋದು? ಸರ್ ಯಾಕಂದ್ರೆ ಆ ತರ ಯಾರು ನಮ್ಮ ಹತ್ರ ನಡ್ಕೊಂಡಿಲ್ಲ, ಆ ತರದ್ದು ಇನ್ಸಿಡೆಂಟ್ಗಳು ನಡೆದಿಲ್ಲ. ಯಾಕಂದ್ರೆ ನಿಮ್ಮ ಹೆಸರನ್ನ ಅಲ್ಲಿರೋರು ಯಾರೋ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ, ನೀವ್ ಯಾರ್ದಾರು ಹೇಳಕ್ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೀನಿ ಸರ್ ಅಷ್ಟೇ. ಸರ್ ಇವಾಗ ಅವ್ರು ಹೇಳ್ತಾರಂದ್ರೆ ಅವ್ರ ಮೈಂಡ್ ಸೆಟ್ ಹಂಗಿರ್ತದೆ. ಇಲ್ಲಿ ಇದಾಗೋವರ್ಗು, ಇವಾಗ ಪ್ರೂವ್ ಆಗೋವರ್ಗು ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ ಸರ್. ಪ್ರೂವ್ ಆಗ್ಲಿ ಆಮೇಲೆ ಇದಾಗ್ಲಿ ಸರ್. ಬಿಕಾಸ್ ಅವರು ಉಮಾಪತಿ ಅಂತ ಹೆಸರೇ ತೆಗಿತಿದ್ದಾರೆ ಅಂದಾಗ ನಾ ಈ ಪ್ರಶ್ನೆ ರೈಸ್ ಮಾಡಿದೆ ಸರ್. ಅದಕ್ಕೆ ಇಂಥವ್ರು ಇವ್ರ ಹೆಸರು ಅಂತ ಅವರೇ ಡೈರೆಕ್ಟ್ ಆಗಿ ಹೇಳ್ತಿದಾರಲ್ಲ ಸರ್, ಅದಕ್ಕೆ ನೀವ್ ಯಾರ್ದು ಇಷ್ಟಪಡಲ್ಲ? ಇವಾಗ ಅವ್ರು ಹೇಳಿದ್ರು ನಾನು ಹೇಳ್ಬೇಕು ಅನ್ನೋದಿಲ್ಲ ಸರ್. ನಾನು ಕಾನೂನು ನಂಬಿದೀನಿ, ಕಾನೂನು ಚೌಕಟ್ಟಲ್ಲೇ ಕೆಲಸ ಆಗ್ಲಿ, ಕಾನೂನು ಇದರಿಂದ ಉತ್ತರ ಬರ್ಲಿ ಸರ್. ನಿಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ, ಆ ಥರದ್ದೇನೋ ಅಲಿಗೇಷನ್ ಇಲ್ಲ? ಇಲ್ಲ ಸರ್. ಓಕೆ. ಸೊ ಏನಾದ್ರು ಅರುಣ ಕುಮಾರಿ ಮತ್ತು ಅವ್ರು ಯಾರು ಬೇರೆ ಕಡೆ ಸೇರಿ ಏನೋ ಮಾಡ್ತಿದಾರೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಈಗಿದೆ ಎಲ್ಲಾ ಆಟ ನಡೀತಾ ಇರೋದಷ್ಟೇ. ಇದಕ್ಕೆ ತೆರೆ ಎಳೆಯೋದಕ್ಕೆ ದರ್ಶನ್ ಅವ್ರು ಡಿಸೈಡ್ ಮಾಡಿದ್ರೆ ಇವತ್ತೇನೋ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಕೇಳ್ಪಟ್ವಿ, ಹೌದಾ ಸರ್? ಗೊತ್ತಿಲ್ಲ ಸರ್ ಏನಂತ, ಅದ್ರ ಬಗ್ಗೆ ಏನು ಮಾತುಕತೆ ಆಗಿಲ್ಲ. ಓಕೆ. ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ ಸರ್? ಹೌದು ಸರ್. ನಿಮ್ಮನ್ನೇನು ಕರೆದಿಲ್ಲ ಸರ್, ಬನ್ನಿ ಮಾತಾಡೋಣ ಅಂತ ಪೊಲೀಸರನ್ನು ಕರೆದ್ರ ಸರ್? ಇಲ್ಲ ಸರ್, ನನ್ನೇನು ಕರೀಲಿಲ್ಲ. ನೆನ್ನೆ ಕೊಟ್ಟಿದ್ದ ಹೇಳಿಕೆ ಅಷ್ಟೇ ಮುಗೀತು? ಅಷ್ಟೇ. ಬರ್ಬೇಕಾದ್ರೆ ಮತ್ತೆ ಕರಿತೀವಿ ಬನ್ನಿ ಅಂತ ಏನಾದ್ರು ಹೇಳಿದ್ರ ಸರ್? ಇಲ್ಲ ಸರ್, ಏನು ಹೇಳಿಲ್ಲ. ಸೊ ನಿಮ್ ಕಡೆ ಏನ್ ಹೇಳ್ಬೇಕು ಅದೆಲ್ಲ ಕ್ಲಾರಿಟಿ ಕೊಟ್ಟಾಗಿದೆ. ಹರ್ಷ ಅವರು ಕೊಟ್ಟಾಗಿದೆ, ದರ್ಶನ್ ಸರ್ ಕೊಟ್ಟಾಗಿದೆ. ಸೊ ನಿಮ್ ಕಡೆ ಮುಗಿದೋಯ್ತು ಹಾಗಿದ್ರೆ. ಸೊ ಬೇರೆ ಕಡೆಯಿಂದ ಪೊಲೀಸರು ಎನ್ಕ್ವೈರಿ ಮಾಡಬೇಕು, ವಿಷಯ ಆಚೆ ಕೊಡಬೇಕು. ಓಕೆ. ವಾಟ್ ನೆಕ್ಸ್ಟ್? ನಿಮ್ ಮುಂದೆ ಕೊನೆ ಪ್ರಶ್ನೆ, ನಿಮ್ ವಾಟ್ ನೆಕ್ಸ್ಟ್, ನಿಮ್ ನಡೆ ಏನ್ ಮುಂದಕ್ಕೆ? ಸರ್ ಏನಿಲ್ಲ ಸರ್, ಅದು ಏನಾಗುತ್ತೆ ಕಾನೂನು ಹೋರಾಟ ಮಾಡ್ತೀನಿ, ಸಿಂಪಲ್ ಅಷ್ಟೇ. ಯಾಕಂದ್ರೆ ಸುಮ್ನೆ ಯಾರ ಮೇಲೂ ಬ್ಲೇಮ್ ಮಾಡಕ್ಕಾಗಲ್ಲ. ಅಲ್ಲ, ಏನೋ ಇದ್ದೇ ಇರ್ತದೆ. ನಿಮ್ಮ ಮೇಲೆ ಯಾರೋ ಸುಮ್ಮನೆ ಮಾಡ್ತಾರೆ, ಅವ್ರ ವಿರುದ್ಧ ಏನಾದ್ರು ಆಕ್ಷನ್ ತಗೊಳ್ಳೋ ಆಲೋಚನೆ ಇದೆಯಾ? ಸರ್ ಪ್ರೂವ್ ಆದ್ಮೇಲೆ ತಾನೆ ಸರ್ ಇರೋದು. ಪ್ರೂವ್ ಆದ್ಮೇಲೆ ಅದಕ್ಕೆ ಒಂದು ಕಾನೂನು ಚೌಕಟ್ಟಲ್ಲಿ ಏನ್ ಆಕ್ಷನ್ ತಗೋಬೇಕು ಖಂಡಿತ ತಗೋತೀನಿ ಸರ್. ದರ್ಶನ್ ಹೆಸರಿನಲ್ಲಿ ವಂಚನೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ನ್ಯೂಸ್ 18ಗೆ ನಿರ್ಮಾಪಕ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಈ ಕೇಸ್ ಬಗ್ಗೆ ಮೊದಲು ತಿಳಿದಿದ್ದು ನನಗೆ, ಸೊ ಹೀಗಾಗಿ ಈ ಬಗ್ಗೆ ನಾನು ದರ್ಶನ್ ಅವರಿಗೆ ಮಾತ್ರ ತಿಳಿಸಿದೆ ಅಂತ ನ್ಯೂಸ್ 18ಗೆ ನಿರ್ಮಾಪಕ ಉಮಾಪತಿ ಹೇಳಿಕೆಯನ್ನ ನೀಡಿದ್ರು. ಹರ್ಷ ಜೊತೆ ಈ ಬಗ್ಗೆ ನಾನು ಮಾತನಾಡಿಲ್ಲ, ಅವರು ಕಂಪ್ಲೇಂಟ್ ನಲ್ಲಿ ನನ್ನ ಹೆಸರನ್ನ ಯಾಕೆ ಪ್ರಸ್ತಾಪಿಸಿದ್ರು ಯಾವುದು ಅರ್ಥ ಆಗ್ತಾ ಇಲ್ಲ ಅಂತ ಉಮಾಪತಿ ಮಾತನಾಡಿದ್ದಾರೆ. ಹರ್ಷ ದೂರಿನಲ್ಲಿ ಉಮಾಪತಿ ಹೆಸರು ಪ್ರಸ್ತಾಪ ಆಗಿದೆ, ವಿಷಯ ನನಗೆ ತಿಳಿಸಿದ್ದೆ ಉಮಾಪತಿ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ ಹರ್ಷ ಅವರು. ನನಗೆ ಫೋನ್ ಕರೆಯನ್ನ ಮಾಡಿದ್ರು,
ಫೋನ್ ಕರೆಯನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ನಾನು ಇದ್ರ ಬಗ್ಗೆ ಅಲರ್ಟ್ ಆದೆ ಅಂತ ಹರ್ಷ ಅವರು ಅಲ್ಲಿ ಉಲ್ಲೇಖ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಫೋನ್ ಕರೆ ಬಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ದಾಖಲೆಯನ್ನ ಕೊಡ್ಬೋದೇನೋ. ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದನ್ನ ಅಲ್ಲಗಳ್ತಾ ಇದ್ದಾರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರು. ಇಲ್ಲ, ನಾನು ಅವ್ರಿಗಂತೂ ಹೇಳಲೇ ಇಲ್ಲ, ನಾನು ಫಸ್ಟ್ ಹೇಳಿದ್ದೆ ದರ್ಶನ್ ಅವ್ರಿಗೆ. ನನಗೆ ಫಸ್ಟ್ ಗೊತ್ತಾಯ್ತು ಈ ಮ್ಯಾಟ್ರು ಗೊತ್ತಾಗ್ತಿದ್ದ ಹಾಗೆ ನಾನು ದರ್ಶನ್ ಅವ್ರಿಗೆ ಈ ಮಾಹಿತಿಯನ್ನ ನೀಡಿದೆ ಅಂತ ಮಾತಾಡಿ. ಈಗ ಈಕೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಂತ, ನಾನು ನೀವು ಆಕ್ಷನ್ ಅಲ್ಲಿ ಪ್ರಾಪರ್ಟಿಗಳು ತಗೋತಾ ಇರ್ತೀರಾ ಬ್ಯಾಂಕ್ ಆಕ್ಷನ್ ಅಲ್ಲಿ, ಓಕೆ, ಸೊ ನಮ್ ಕಡೆಯಿಂದನೂ ಒಂದಷ್ಟಿದೆ. ಸರಿ ಆಯ್ತು, ಏನಂತ ಪರಿಚಯ ಮಾಡ್ಕೋತಾರೆ ಸರ್? ಸರ್ ನಾನು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಂತ. ಓಕೆ, ಸರಿ, ಕೆನರಾ ಬ್ಯಾಂಕ್ ಮ್ಯಾನೇಜರು. ಸೊ ನನಗೆ ನಿಮ್ಮ ಇವ್ರದ್ದು ಬ್ರದರ್ದೆಲ್ಲ ಅಕೌಂಟ್ಗಳು ಕೆನರಾ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಸೊ ನೀವು ಪ್ರಾಪರ್ಟಿಗಳು ಪರ್ಚೇಸ್ ಮಾಡ್ತಾ ಇರ್ತೀರಂತೆ. ಸರಿ. ಸೊ ನಮ್ಮ ಬ್ಯಾಂಕ್ ಅಲ್ಲೂ ಪರ್ಚೇಸ್ ಮಾಡಿ, ಸರಿ ಆಯ್ತು ನಮ್ಗೇನಿಲ್ಲ ಪ್ರಾಪರ್ಟಿ ಚೆನ್ನಾಗಿದೆ ತಗೋತೀನಿ ಅಂತೇಳಿ ನಾರ್ಮಲ್ ಕಾನ್ವರ್ಸೇಷನ್ ಆಗ್ತಿರುತ್ತೆ. ಇದಾದ್ಮೇಲೆ ಒಂದು ಮೇ ಎಂಡ್ ಅಲ್ಲಿ ಈಕೆ ಬಂದು ನನಗೆ ಫೋನ್ ಮಾಡ್ತಾರೆ, ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು. ಏನ್ ಹೇಳಿ ಸರ್? ಅಲ್ಲಿ ತನಕ ನೀವು ಭೇಟಿ ಮಾಡಿಲ್ವಾ ಸರ್? ಇಲ್ಲ, ಅಲ್ಲಿ ತನಕ ನಾನು ಭೇಟಿನೇ ಮಾಡಿಲ್ಲ. ಸರಿ ಸರ್. ಆಮೇಲೆ ಅಲ್ಲಿ ತನಕ ನಾನು ಭೇಟಿ ಮಾಡಿಲ್ಲ. ಸರಿ. ಸೊ ಅದಾದ್ಮೇಲೆ ಮೇ ತಿಂಗಳಲ್ಲಿ ನನಗೆ ಫೋನ್ ಮಾಡ್ತಾರೆ, ಸರ್ ಹಿಂಗೇನಾದ್ರು ಹಿಂಗೆ ಶ್ಯೂರಿಟಿ ಆಗ್ತಾ ಇದ್ದೀರಾ? ಇಲ್ಲಲ್ಲ ನಾನೇನ್ ಆಗ್ತಾ ಇಲ್ಲ. ದರ್ಶನ್ ಸರ್ ಇಲ್ಲ, ಲೋನ್ ತಗೋತಾ ಇದ್ದೀರಾ? ಇಲ್ಲಲ್ಲ ನಾನು ಏನ್ ತಗೋತಾ ಇಲ್ಲ, ದರ್ಶನ್ ಸರ್ ಮೋಸ್ಟ್ಲಿ ತಗೋತಾ ಇದ್ದಂಗಿಲ್ಲ. ಕೇಳ್ತೀರಾ? ಸರಿ ದರ್ಶನ್ ಸರ್ ನಾನು ಒಂದ್ 2-3 ದಿವಸ ಬಿಟ್ಟು ಕೇಳ್ತೀನಿ. ಇಲ್ಲಲ್ಲ ಏನ್ ತಿಳ್ಕೊಳ್ಳಿ ಅದನ್ನ ಅಂತಾರೆ. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ತಿಳ್ಕೊತೀನಿ. ತಿಳ್ಕೊಂಡಾದ್ಮೇಲೆ ನಮ್ಮ ದರ್ಶನ್ ಸರ್ ಹೇಳ್ತಾರೆ, ಒಂದ್ ಸ್ವಲ್ಪ ನೀವು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾ ಇದಾರಲ್ಲ, ಏನಿದೆ ಚೆಕ್ ಮಾಡಿ. ಡಾಕ್ಯುಮೆಂಟ್ ತಂದಿದ್ದೀನಿ ಅಂತ ಇವ್ರು ಹೇಳ್ತಾರೆ, ಬಟ್ ತಗೊಂಬಂದಿರಲ್ಲ. ಇಲ್ಲ ಸರ್ ಬ್ಯಾಂಕ್ ಅಲ್ಲಿ ಅದು ತಗೊಂಬರಕ್ ಆಗ್ಲಿಲ್ಲ, ಫೈಲ್ ದೊಡ್ಡದಿತ್ತು. ಅಂದ್ರೆ ಅವಾಗ ನಿಮ್ಮನ್ನ ಮೀಟ್ ಮಾಡ್ತಾರೆ ಈ ಹೆಣ್ಮಗಳು? ಹೌದೌದು. ಮಧುಕೇಶನ್ ಅವರು ಇವರು 3 ಜನ ಡಾಕ್ಯುಮೆಂಟ್ ತರಲ್ಲ, ಇಬ್ರು. ಓಕೆ. ಸೊ ಇದಾದ್ಮೇಲೆ ದರ್ಶನ್ ಸರ್ಗೆ ನಾನು ವಿಷಯ ತಿಳಿಸ್ತೀನಿ. ದರ್ಶನ್ ಸರ್ ಹೇಳ್ತಾರೆ, ಇಲ್ಲ ನಾನು ಒಂದ್ 3-4 ದಿವಸ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಬಂದಾದ್ಮೇಲೆ ಇದು ಸ್ವಲ್ಪ ವೆರಿಫೈ ಮಾಡೋಣ, ಯಾಕೋ ಇದು ಮೆಸ್ಸಿ ಅನ್ಸ್ತಾ ಇದೆ. ಸರಿ. ಸೊ ದರ್ಶನ್ ಸರ್ ಅವರು ಬೆಂಗಳೂರಿಗೆ ಬರ್ತಾರೆ. ಬಂದ ಮೇಲೆ ನಿರ್ಮಾಪಕರು ಅವ್ರನ್ನ ಕರ್ಸ್ಕೊಂಡ್ಬಿಡಿ, ಏನ್ ಡಾಕ್ಯುಮೆಂಟ್ ಇದೋ ಕರೆಕ್ಟ್ ಹೇಳಿ. ಆಯ್ತು. ಸೊ ಫೈನ್. ದರ್ಶನ್ ಸರ್ ಮನೇಲಿ ನಾನು ದರ್ಶನ್ ಸರ್ ಏನೋ ಮಾತಾಡ್ತಾ ಇರ್ತೀವಿ. ಇವ್ರು ಬರ್ತಾರೆ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ. ಬಂದು ದರ್ಶನ್ ಸರ್ ಹತ್ರ ಕಾನ್ಫಿಡೆಂಟ್ ಆಗಿ ಕೂತ್ಕೊಂಡು, ಸರ್ ಇಂತಿಂತವ್ರು ಹರ್ಷ ಮೆಲಂಟ್ ಅವ್ರು ಲೋನ್ ಅಪ್ಲೈ ಮಾಡಿದ್ದಾರೆ, ಶರ್ಮಾ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ಹೇಳ್ತಾರೆ. ಸೊ ಆದ್ಮೇಲೆ ಇವರು ದರ್ಶನ್ ಸರ್ ಮೈಸೂರು ಟೀಮ್ಗೆ ಫೋನ್ ಮಾಡ್ತಾರೆ. ಏನಪ್ಪಾ ಹಿಂಗೇನೋ ಲೋನ್ಗೆ ಹಾಕಿಲ್ಲ, ನಾವ್ಯಾವ್ದು ಹಾಕಿಲ್ಲ. ಮತ್ ಬರ್ತಾ ಇದೆಯಲ್ಲ ಇಲ್ಲಿ, ಇಲ್ಲ ನಾವ್ಯಾವ್ದು ಹಾಕಿಲ್ಲ. ಸರಿ ನಿರ್ಮಾಪಕರು ಹೆಂಗ್ ಹಾಕಿಲ್ವಂತೆ. ಮತ್ತೆ ಎಲ್ಲ ಒಂದ್ಸಲಿ ಮೀಟಿಂಗ್ ಅಂದ್ರೆ ಎಲ್ಲಾರು ಒಂದ್ಸಲಿ ಭೇಟಿ ಆಗ್ಬಿಟ್ರೆ ಇದಕ್ಕೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಗಳೆಲ್ಲ ಫೋರ್ಜರಿನಾ ಸರ್? ಇಲ್ಲ, ಅದ್ರಲ್ಲಿ ಯಾವ್ದು ದರ್ಶನ್ ಸರ್ದು ಆಗ್ಲಿ, ಹರ್ಷ ಮೆಲಂಟ ಅವ್ರದ್ದಾಗ್ಲಿ, ನಂದಾಗ್ಲಿ ಡಾಕ್ಯುಮೆಂಟು ಇರ್ಲಿಲ್ಲ, ಈ ಸೈನ್ಗಳು ಇರ್ಲಿಲ್ಲ. ಸೈನು ಇರ್ಲಿಲ್ಲ. ಓಕೆ. ಇದು ಸ್ಕ್ರಾಚ್ ಲೆವೆಲ್ ಅಲ್ಲೇ ಇವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಓಕೆ. ಸೊ ಇದಾದ್ಮೇಲೆ ದರ್ಶನ್ ಸರ್ ನಿರ್ಮಾಪಕರ ಆಫೀಸಿಗೆ ಕರ್ಸ್ಬಿಡಿ. ಸರಿ ಆಯ್ತು ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ. ಈ ಅಮ್ಮ ಫೋನ್ಗೆ ಸಿಗಲ್ಲ. ಇಮಿಡಿಯೇಟ್ ಏನ್ ಮಾಡ್ತೀವಿ, ಅವತ್ ನಾವು ಅಲ್ಲಿ ಆಫೀಸಲ್ಲಿ ಇದ್ದಾಗ್ಲೇನೆ ನಮ್ ಲೀಗಲ್ ಅಡ್ವೈಸರ್ ಕರೆಸ್ಕೊಂಡು, ಸರ್ ಇದೇನ್ ಮಾಡ್ಬೋದು, ಇಲ್ಲ ಕಂಪ್ಲೇಂಟ್ ಕೊಟ್ಬಿಡಿ ಅಂತಾರೆ. ನಾವು ಅವತ್ತು ಸಾಯಂಕಾಲನೇ ಕಂಪ್ಲೇಂಟ್ ಕೊಡ್ತೀವಿ, 17ನೇ ತಾರೀಕು. ಅಂದ್ರೆ ನೀವು ಜಯನಗರದಲ್ಲಿ ಕೊಡ್ತೀರಾ, ಅವರು ಮೈಸೂರು ಹೆಬ್ಬಾಳಲ್ಲಿ ಕೊಡ್ತಾರೆ? ಹೌದೌದು. ಓಕೆ. ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಇಲ್ಲಿ ಹರ್ಷ ಮೆಲಂಟ ಅವರು ನನಗೆ ಥ್ರೆಟ್ ಮಾಡಿದ್ದಾರೆ, ಅದು ಇದು ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತಾಗ್ತದೆ ಇದು ಸುಳ್ಳು ಅಂತ. ಸೊ ದರ್ಶನ್ ಸರ್ ಅಷ್ಟರಲ್ಲಿ ಅವ್ರಿಗೂ ವಿಷಯ ಗೊತ್ತಾಗುತ್ತೆ. ದರ್ಶನ್ ಸರ್ ಹೇಳ್ತಾರೆ, ಮೈಸೂರು ಅಲ್ಲಿನ ಲಿಮಿಟ್ಸ್ ಬರಲ್ಲಂತೆ, ಮೈಸೂರು ಲಿಮಿಟ್ಸ್ ಬರ್ತದೆ. ಸರಿ ಆಯ್ತು ಅಂತ ಹೇಳಿ ಮೈಸೂರು ಲಿಮಿಟ್ಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ಗೆ ನಿನ್ನೆ ನನ್ನ ದರ್ಶನ್ ಸರ್ನ ಹರ್ಷ ಮೆಲಂಟ ಅವ್ರನ್ನ ಕರೀತಾರೆ. ಆಯ್ತು. ಹೋಗಿ ಎನ್ಕ್ವೈರಿ ಮುಗಿಸ್ಕೊಂಡು ನಾವ್ ಅಲ್ಲಿಂದ ಹೊರಟ ಮೇಲೆ ಮತ್ತೆ ದರ್ಶನ್ ಸರ್ ನಾವೆಲ್ಲ ಕೂತ್ಕೊಂಡು ಏನ್ ನಡೀತು, ಯಾರಿದಾರೆ ಇದ್ರ ಹಿಂದ್ಗಡೆ ಅಂತೇಳಿ ಮತ್ತೆ ಮಾತಾಡ್ಕೊಂಡು ಅಲ್ಲಿಂದ ಬೆಂಗಳೂರು ಹೊರಟು ಬರ್ತೀನಿ. ಇಷ್ಟ ಆಗಿರೋದು. ಓಕೆ, ಇಷ್ಟು ನಡ್ತಿದೆ ಸರ್. ಈಗ ನೀವು ಜಯನಗರದಲ್ಲಿ ಕಂಪ್ಲೇಂಟ್ ಕೊಟ್ಟರಲ್ಲ, ಅದ್ರ ಮುಂದುವರೆದ ಭಾಗ ಏನ್ ಸರ್? ಸರ್ ಅವರು ಸ್ಟೇಟ್ಮೆಂಟ್ ಮಾಡೋ ಅಷ್ಟರಲ್ಲಿ ಇಲ್ಲಿನ ಲಿಮಿಟ್ಸ್, ಇಲ್ಲಿನ ವ್ಯಾಪ್ತಿಗೆ ಬರಲ್ಲ. ಕಾರಣ ಏನಂದ್ರೆ ಇವರು ಲೋನ್ ಬೇಕು ಅಂತ ಹೇಳ್ತಾ ಇರೋದು ಮೈಸೂರು ಪ್ರಾಪರ್ಟಿ. ಸರಿ. ಅದು ಹರ್ಷ ಮೆಲಂಟ ಅವ್ರ ಪ್ರಾಪರ್ಟಿ. ಆಯ್ತು. ಸೊ ಇಲ್ಲಿನ ಪ್ರಾಪರ್ಟಿ ಆಗಿರೋ ನಾವ್ ಇಲ್ಲಿ ತಗೋಬೋದಾಗಿತ್ತು. ಸೊ ಅಂತ ಹೇಳಿ ಅವರು NCR ಮಾಡ್ತಾರೆ.
ಓಕೆ ಅದು ಮೈಸೂರಿಗೆ. ಹೌದೌದು, ಅಲ್ಲಲ್ಲ ಇಲ್ಲಿ NCR ಮಾಡ್ತಾರೆ ಕಂಪ್ಲೇಂಟ್. ಆಯ್ತು. ಸೊ NCR ಆದ್ಮೇಲೆ ಇವರು ಸ್ಟೇಟ್ಮೆಂಟ್ ಕರೆಸಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ತಗೋತಾರೆ ಇವರು, ಸುದರ್ಶನ್ ಸರ್ ಅಂತ, ಜಯನಗರ ಸ್ಟೇಷನ್ ಇನ್ಸ್ಪೆಕ್ಟರ್. ಸೊ ದರ್ಶನ್ ಸರ್ ಅವ್ರಿಗೂ ಮಾತಾಡ್ತಾರ ಅವರು, ಸರ್ ಇದೇನೋ ಸ್ವಲ್ಪ ಮೆಸ್ಸಿ ಅನ್ಸ್ತಾ ಇದೆ, ನೀವು ಅಲ್ಲಿ ಮುಂದುವರಿಸ್ಬಿಡಿ ಅಂತ. ಸೊ ಅದಾದ್ಮೇಲೆ ನಿನ್ನೆ ಕರೆದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಇದು ಏನೇನೋ ನಡೀತಾ ಇದೆ. ಇವಾಗ ಏನಾದ್ರು ಕ್ಲಾರಿಟಿ ಸಿಗ್ತಾ ಸರ್? ಅಂದ್ರೆ ಯಾರು ಮಾಡಿದ್ದಾರೆ, ಸರ್ ಮೋಸ್ಟ್ಲಿ ಇನ್ನೊಂದ್ 2-3 ದಿವಸದಲ್ಲಿ ಗೊತ್ತಾಗುತ್ತೆ ಸರ್. ಎಲ್ರು ಗೆಳೆಯರೇ, ಎಲ್ರು ಆಪ್ತ ಬಳಗದಲ್ಲಿ ಇರೋರೆ, ಯಾರೋ ಗೊತ್ತಿರೋರೆ ಮಾಡ್ರ ಕೆಲಸನ ಸರ್? ಹೌದು ಸರ್, ಡೆಫಿನೆಟ್ಲಿ ಗೊತ್ತಿರೋರೆ ಮಾಡಿರೋ ಕೆಲಸ ಇರ್ತದೆ. ಯಾಕೆ ಈಗ ಒಂದು ವಿಷಯ ಓಡಾಡ್ತಾ ಇತ್ತು ಸರ್, ಅಂದ್ರೆ ಹರ್ಷ ಅವ್ರಿಗೆ ನೀವು ಫೋನ್ ಮಾಡ್ತೀರಾ, ಈ ಹೆಣ್ಮಕ್ಳ ಬಗ್ಗೆ ಹೇಳ್ತೀರಾ ಅಂತ, ವಾಸ್ ದಟ್ ಕರೆಕ್ಟ್? ಇಲ್ಲ, ನಾಟ್ ಎಟ್ ಆಲ್. ನಾನು ದರ್ಶನ್ ಸರ್ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಈ ವಿಚಾರವಾಗಿ, ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಓಕೆ, ಸೊ ನೀವು ಹರ್ಷ ಅವ್ರಿಗೆ ಹೇಳಿಲ್ಲ? ಹೌದು, ನಾನು ಹೇಳಿಲ್ಲ. ನೀವು ಅದ್ರ ಬಗ್ಗೆ ಮಾತೇ ಆಡಿಲ್ಲ ಅರುಣಕುಮಾರಿ ಅವ್ರ ಬಗ್ಗೆ? ಇಲ್ಲ. ಅರುಣಕುಮಾರಿ ಅವ್ರ ಬಗ್ಗೆ ಯಾವಾಗ ಅಂದ್ರೆ ನಮ್ಮ ಆಫೀಸಿಗೆ ಬಂದ ಮೇಲೆ, ಅಂದ್ರೆ 17th ಅವತ್ ಮಾತಾಡ್ತೀವಿ. ಏನಾದ್ರು ಗೊಂದಲ ಇದೆಯಾ ಸರ್? ಬಿಕಾಸ್ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ದ್ರಲ್ಲಿ ಎರಡು ಬೇರೆ ಹೇಳಿಕೆಗಳು ಗೊತ್ತಾಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಸರ್. ಇವಾಗ ಜಯನಗರ ಸ್ಟೇಷನ್ ಅಲ್ಲೇ ಈಕೆ ಹೇಳಿಕೆ ಕೊಟ್ಟಿರೋದು ಬೇರೆ ಇದೆ, ಮೈಸೂರಲ್ಲಿ ಹೇಳಿಕೆ ಕೊಟ್ಟಿರೋದೇ ಬೇರೆ ಇದೆ. ಹರ್ಷ ಅವರು ಕೂಡ ಅಲ್ಲಿ ದಾಖಲು ಮಾಡಿರೋದು ಬೇರೆ, ನಿಮ್ ಜೊತೆ ನಡೆದಿರೋದು ಬೇರೆ ಅಂತಿದ್ದಾರೆ, ನೀವು ಹೇಳ್ತಿರೋದು ಇನ್ನೊಂದ್ ತರ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದು. ಇವಾಗ ಜಯನಗರ ಸ್ಟೇಷನ್ ನಲ್ಲಿ ಏನ್ ನಡೆದಿದೆ ಇನ್ಸ್ಪೆಕ್ಟರ್ ಸುದರ್ಶನ್ ಸರ್ಗೆ ಗೊತ್ತಿರ್ತದೆ, ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಹೇಳ್ತಾರೆ ಅಲ್ಲೇನ್ ನಡೆದಿದೆ ಅಂತ. ಅಲ್ಲ, ನಾ ಹೇಳ್ತಿರೋದು ಅರುಣ್ ಕುಮಾರಿ ಅಂತ ಒಬ್ರು ಫೋನ್ ಮಾಡಿದ್ದಾರೆ ಅಂತ ನೀವು ಹರ್ಷ ಅವ್ರಿಗೆ ಹೇಳಿದ್ರ ಸರ್? ಇಲ್ಲ, ನಾನು ಹೇಳಲೇ ಇಲ್ಲ. ನಾನು ದರ್ಶನ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ದರ್ಶನ್ ಸರ್ಗೆ ಹಿಂಗ್ ನಡೀತಾ ಇದೆ, ನಾನು ದರ್ಶನ್ ಸರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ದರ್ಶನ್ ಸರ್ ನಾನು ಏನ್ ಮಾತಾಡ್ತೀವಿ, ಡಾಕ್ಯುಮೆಂಟ್ ಸಿಗ್ಲಿ, ಯಾಕಂದ್ರೆ ಇದು ನಿಜಾನ ಸುಳ್ಳೋ ಗೊತ್ತಿಲ್ಲ, ಗೊತ್ತಾಗ್ಲಿ, ಇದು ನಿಜಾನ ಸುಳ್ಳೋ ಗೊತ್ತಾಗ್ಲಿ, ಆಮೇಲೆ ಮಾತಾಡೋಣ ಅಂತ. ಸೊ ನೀವು ಹರ್ಷ ಅವ್ರಿಗೆ ಕರೆ ಮಾಡಿಲ್ಲ, ಅರುಣ್ ಕುಮಾರಿ ಬಗ್ಗೆ ನೀವು ಹೇಳಿಲ್ಲ? ಹೌದು. ದರ್ಶನ್ ಸರ್ ಮಾತ್ರ ನಾನು ಹೇಳ್ತೀನಿ. ಓಕೆ, ಸೊ ಹಾಗೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಿಮ್ ಗಮನಕ್ಕೆ ಬಂದಿದೆ ಸರ್ ಹರ್ಷ ಅವರು? ಹೌದು. ನಿಮ್ಮ ಹೆಸರು ಅದ್ರಲ್ಲಿ ಹೇಳಿರೋದು ನಿಮ್ ಗಮನಕ್ಕೆ ಬಂದಿದೆ ಸರ್? ಅದ್ರಲ್ಲಿ ಏನ್ ಹೇಳಿದ್ದಾರೆ, ಉಮಾಪತಿ ಅವ್ರ ಆಫೀಸ್ಗೆ ಹೋಗಿ ಇವರು ಡಾಕ್ಯುಮೆಂಟ್ ಗಳೆಲ್ಲ ಇದೆ ಅಂತ ತೋರಿಸಿದ್ದಾರೆ ಅಂತ. ಬಟ್ ಅದು ಸುಳ್ಳು. ಅವಳು ನಾನು ಆಫೀಸಿಗೆ ಬಂದು ಡಾಕ್ಯುಮೆಂಟ್ ಎತ್ಕೊಂಡ್ ಬರ್ತೀನಿ ಅಂತ ಡಾಕ್ಯುಮೆಂಟ್ ಎತ್ಕೊಂಡ್ ಬಂದಿಲ್ಲ. ಅದೇ, ಬಟ್ ಅವ್ರ ಹೇಳಿಕೆ ಸುಳ್ಳು. ಹೌದು. ಸೊ ಹರ್ಷ ಅವ್ರು ಏನ್ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಆ ಹೇಳಿಕೆ ಸುಳ್ಳು, ಆ ಹೇಳಿಕೆ ಸುಳ್ಳು. ನಿಜ, 100% ನಿಜ, ಯಾಕಂದ್ರೆ ನನ್ನ ಆಫೀಸಿಗೆ ಬಂದಿರೋದು ನಿಜ. ಬಟ್ ಅದ್ರ ಡಾಕ್ಯುಮೆಂಟ್ ಕೊಟ್ಟಿದ್ದೆ. ಹೌದು. ಓಕೆ, ಅನುಮಾನ ಯಾರ ಮೇಲೆ ಸರ್ ಈಗ? ಸರ್ ಅದೇ ಗೊತ್ತಾಗ್ತಾ ಇಲ್ಲ, ಇವಾಗ ಯಾರ ಮೇಲೆ ಪಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ತನಿಖೆ ಆಗಿ ಅವರೇ ನಿಜ ಹೊರಗಡೆ ಹಾಕೋದು. ಎಲ್ಲೋ ಒಂದ್ ಕಡೆ ನಿಮ್ ಮೇಲೆ ತಿರುಗ್ಬಿಡ್ತು, ನಿಮ್ ವಿರುದ್ಧ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ ಉಮಾಪತಿ ಸರ್? ಸರ್ 100% ನನ್ನ ವಿರುದ್ಧನೇ ನಡೀತಾ ಇರೋದು ಇದು ಸರ್. ಅಲ್ಲ, 100% ನನ್ನ ವಿರುದ್ಧನೇ ನಡೀತಾ ಇರೋದು ಇದು. ಯಾಕೆ ವೈ ಸರ್? ಯಾಕೆಂದ್ರೆ ಅರುಣಕುಮಾರಿ ಅವರು ನಿಮ್ಮ ಹೆಸರು ಹೇಳಿದ್ರು ಅಂತ ಇನ್ಫಾರ್ಮೇಶನ್ ಬರ್ತಿದೆ ಸರ್, ಅದಕ್ಕೆ ಕೇಳ್ತೀವಿ ಸರ್. ಜಯನಗರ ಸ್ಟೇಷನ್ ಅಲ್ಲಿ ಹರ್ಷ ಮೇಲೆನೆ ಇರೋದು. ಹರ್ಷ ಅವರು ಥ್ರೆಟ್ ಮಾಡಿ ನಮ್ಗೆ ಲೋನ್ಗೆಲ್ಲ ಇದು ಮಾಡಿಸಿದ್ರು ಅಂತ. ಸೊ ಊಹಾಪೋಹ ಅದು ಅಷ್ಟೇ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಪೊಲೀಸ್ ಎನ್ಕ್ವೈರಿ ಆದ್ಮೇಲೆ ಅವ್ರೇನ್ ಹೇಳಿಕೆ ಕೊಡ್ತಾರೆ ಅದ್ ನಿಜ. ಯಾಕೆಂದ್ರೆ ಅರುಣಕುಮಾರ್ ನಿಮ್ಮ ಹೆಸರು ಹೇಳಿದ್ರು, ದರ್ಶನ್ ಅವರ ಆಪ್ತ ಶರ್ಮಾ ಅವರು ನಿಮ್ಮ ಹೆಸರು ಪ್ರಸ್ತಾಪ ಮಾಡ್ತಿದ್ದಾರೆ, ಈ ತರದೆಲ್ಲ ನಿಮ್ ಕಿವಿಗೆ ಬಿದ್ದಿರುತ್ತೆ ಸರ್ ಈಗಾಗ್ಲೇ? ಹೌದು, ಗೊತ್ತು. ದರ್ಶನ್ ಹೆಸರಿನಲ್ಲಿ ವಂಚನೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಆ ಟ್ವಿಸ್ಟ್ ಏನಪ್ಪಾ ಅಂತ ನೋಡೋದಾದ್ರೆ, ದರ್ಶನ್ ಆಪ್ತರೆ ವಂಚನೆಗೆ ಸ್ಕೆಚ್ ಅನ್ನ ಹಾಕಿದ್ರ ಅನ್ನುವಂತ ಪ್ರಶ್ನೆ, ಅನುಮಾನ ಇಲ್ಲಿ ಮೂಡ್ತಾ ಇರುವಂತದ್ದು. ಪೊಲೀಸರ ಮುಂದೆ ದರ್ಶನ್ ಆಪ್ತನ ಹೆಸರನ್ನ ಕೂಡ ಹೇಳಲಾಗಿದೆ. ದರ್ಶನ್ ಹೆಸರಿನಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಾ, ಯಾವ ಕಾರಣ ಇರಬಹುದು ಅನ್ನುವುದನ್ನ ಒಂದು ಊಹೆಯಲ್ಲಿ ನೋಡೋದಾದ್ರೆ ಇದನ್ನು ಕೂಡ ಹೇಳಬೇಕಾಗುತ್ತೆ. ದರ್ಶನ್ ಆಪ್ತರೆ ವಂಚನೆಗೆ ಸ್ಕೆಚ್ ಅನ್ನ ಹಾಕಿದ್ರ ಅಂತ ಪೊಲೀಸರ ಮುಂದೆ ದರ್ಶನ್ ಆಪ್ತನ ಹೆಸರು ಕೂಡ ಇರುವಂತದ್ದು. ವಂಚನೆ ಕೇಸ್ನಲ್ಲಿ ಉಮಾಪತಿ ಕೈವಾಡದ ಶಂಕೆ ಮೂಡ್ತಾ ಇದೆ. ಉಮಾಪತಿ ಹೆಸರು ಬಾಯ್ಬಿಟ್ಟಿದ್ದಾರಾ ಆರೋಪಿ ಅನ್ನುವಂತ ಪ್ರಶ್ನೆನೂ ಕೂಡ ಈಗ ಅರೈಸ್ ಆಗಿರುವಂತದ್ದು. ಆರೋಪಿ ಅರುಣ್ ಕುಮಾರಿ ಮಾಹಿತಿಯನ್ನ ನೀಡಿದ್ದಾರಂತೆ, ಉಮಾಪತಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರಂತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಉಮಾಪತಿ ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಉಮಾಪತಿ ವಿರುದ್ಧವೇ ತಿರುಗುತ್ತಾ ಈ ಒಂದು ವಂಚನೆ ಕೇಸ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ದರ್ಶನ್ ಅವರು ತನ್ನ ಹೆಸರಿಗೆ ಚ್ಯುತಿ ಬರ್ತಾ ಇದೆ ಅಂತ ಬಂದ ತಕ್ಷಣ ಯಾವ ಕಾರಣಕ್ಕೂ ಕೂಡ
ಸಹಿಸಿಕೊಳ್ಳೋದಿಲ್ಲ. ನಿನ್ನೆನೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಆತ ಎಷ್ಟೇ ಆಪ್ತನಾಗಿದ್ರು ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ. ಸೊ ನೋಡ್ಬೇಕು ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಕೇಸ್ ಅಂತ. ದರ್ಶನ್ ಅವರಿಂದ ಹರ್ಷ ರಾಕೇಶ್ ಅವರನ್ನ ದೂರ ಮಾಡುವಂತ ಸಂಚೇನಾದ್ರೂ ಇತ್ತ? ಈ ಒಂದು ಕೇಸ್ನ ಹಿನ್ನೆಲೆಯನ್ನ ಸ್ವಲ್ಪ ನೋಡೋದಾದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ ಇರಬಹುದು ಅನ್ನೋದನ್ನ ಗಮನಿಸೋದಾದ್ರೆ, ದರ್ಶನ್ ಅವರಿಗೆ ತುಂಬಾ ಆಪ್ತರು ಹರ್ಷ ಮತ್ತೆ ರಾಕೇಶ್. ದರ್ಶನ್ ಅವರಿಂದ ಈ ಹರ್ಷ ಮತ್ತೆ ರಾಕೇಶ್ ಅವರನ್ನ ದೂರ ಮಾಡುವಂತ ಸಂಚೇನಾದ್ರೂ ಇತ್ತ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕಾಗಿ ನಕಲಿ ಬ್ಯಾಂಕ್ ಅಧಿಕಾರಿಯನ್ನ ಸೃಷ್ಟಿ ಮಾಡಿದ್ದಂಥದ್ದ ದರ್ಶನ್ ಸ್ನೇಹಿತ ಹರ್ಷ ಅವರನ್ನ ಸಿಲುಕಿಸುವಂತ ಯತ್ನ ಏನಾದ್ರೂ ನಡೀತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಕಾದ್ ನೋಡ್ಬೇಕು ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಸಿಗುತ್ತೆ, ಯಾರು ಇದರ ಹಿಂದೆ ನಿಂತು ಕೈಯಾಡಿಸಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಈ ಒಂದು ಕೇಸ್ ಹಿಂದಿನ ಸೂತ್ರಧಾರಿ ಯಾರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ ಅಂತ ಕಾಣಿಸುತ್ತೆ. ನಿನ್ನೆ ದರ್ಶನ್ ಜೊತೆ ವಿಚಾರಣೆಗೆ ಆಗಮಿಸಿದ್ರು ಉಮಾಪತಿ. ಲೋನ್ ಕೊಡಿಸ್ತೇನೆ ಅಂತ ಪರಿಚಯ ಆಗಿದ್ಲು ಅಂತ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ನಕಲಿ ಬ್ಯಾಂಕ್ ಅಧಿಕಾರಿ ಅಂತ ನನಗೆ ಗೊತ್ತಿರಲಿಲ್ಲ, ಅವರು ನಕಲಿ ಬ್ಯಾಂಕ್ ಅಧಿಕಾರಿ ಅಂತ ನನ್ಗೆ ಗೊತ್ತಿರಲಿಲ್ಲ ಅಂತ ಉಮಾಪತಿ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ. ಸೊ ಈಗಂತೂ ತನಿಖೆ ನಡೀತಾ ಇದೆ, ತ್ವರಿತಗತಿಯಲ್ಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಎಷ್ಟು ಬೇಗ ಇದಕ್ಕೆ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅರುಣ್ ಕುಮಾರಿ ಜೊತೆ ಹಲವು ಬಾರಿ ಸಂಭಾಷಣೆಯನ್ನ ಮಾಡಲಾಗಿದೆಯಾ? ಹಲವು ಬಾರಿ ಸಂಭಾಷಣೆಯನ್ನ ಮಾಡಿದ್ದರಂತೆ ಉಮಾಪತಿ ಅವರು. ಪೊಲೀಸ್ ಇಲಾಖೆಯ ಮೂಲಗಳಿಂದ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮಾಹಿತಿಯ ಪ್ರಕಾರ ಅರುಣ್ ಕುಮಾರಿ ಜೊತೆ ಹಲವು ಬಾರಿ ಸಂಭಾಷಣೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಲವು ಬಾರಿ ಸಂಭಾಷಣೆಯನ್ನ ಉಮಾಪತಿ ಅವರು ಅರುಣ್ ಕುಮಾರಿ ಜೊತೆ ಮಾಡಿರುವಂತದ್ದು ಪರಿಚಯವೇ ಇಲ್ಲದಿದ್ದಂತ ಸಂದರ್ಭದಲ್ಲಿ, ಅವ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇರುವಂತ ಸಂದರ್ಭದಲ್ಲಿ ಅಷ್ಟು ಬಾರಿ ಕರೆ ಮಾಡಿದ್ದಾದ್ರೂ ಯಾಕೆ? ಇದು ಸಹಜವಾಗಿ ಮೂಡುವಂತ ಪ್ರಶ್ನೆ. ನಮಗೆ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಒಬ್ಬ ಬಿಸಿಯೆಸ್ಟ್ ನಿರ್ಮಾಪಕರ ಪೈಕಿ ಉಮಾಪತಿ ಶ್ರೀನಿವಾಸ್ ಅವರು ಕೂಡ ಒಬ್ಬರಾಗಿರುವಂತ ಸಂದರ್ಭದಲ್ಲಿ ಹಲವು ಬಾರಿ ಹೇಗ್ ಮಾತಾಡ್ಲಿಕ್ಕೆ ಸಾಧ್ಯ? ಇಬ್ಬರ ನಡುವಿನ ಸುದೀರ್ಘ ಮಾತುಕತೆ ಬಹಿರಂಗವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಹರ್ಷಗೆ ಕರೆ ಮಾಡಿದ ಬಳಿಕ ಫೋನ್ ನಂಬರ್ ಅನ್ನ ಚೇಂಜ್ ಮಾಡಿದ್ದಾರೆ ಅರುಣ್ ಕುಮಾರಿ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಕೇಸ್ ನೋಡ್ತಾನೆ ಹೋಗ್ತಾ ಇದ್ರೆ ಈ ತನಿಖೆಯ ಸಂದರ್ಭದಲ್ಲಿ ಇದರ ಹಿಂದೆ ಇರುವಂತ ಸೂತ್ರಧಾರರು ಯಾರು ಅನ್ನುವಂಥದ್ದು ಸ್ಪಷ್ಟವಾಗುವವರೆಗೂ ಕೂಡ ಒಂದ್ ರೀತಿಯಾದಂತ ವಿಭಿನ್ನ ಹೇಳಿಕೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಗೊಂದಲ ಅಂತೂ ಸಹಜವಾಗಿ ನೋಡುವಂತವ್ರಿಗೆ ಈ ಪ್ರಕರಣವನ್ನ ನೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಏನಾಗ್ತಾ ಇದೆ ಆಕ್ಚುಲಿ ಅನ್ನುವಂತ ಪ್ರಶ್ನೆ ಮೂಡುವಂತಿದೆ ಈ ಪ್ರಕರಣದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ. ಇಲ್ಲಿ ನಾವು ಹೇಳ್ತಾ ಇದ್ವಿ ದರ್ಶನ್ ಮತ್ತೆ ಹರ್ಷ ಹಾಗೆ ರಾಕೇಶ್ ಅವರು ಈ ಮೂರು ಜನನು ಕೂಡ ತುಂಬಾ ಅತ್ಯಾಪ್ತರು. ಇವರ ಮಧ್ಯೆ ಎಲ್ಲೋ ಒಂದ್ ಕಡೆ ಇದ್ದಂತ ಒಂದು ಅತ್ಯಾಪ್ತತೆಯನ್ನ ಬ್ರೇಕ್ ಮಾಡುವಂತ ನಿಟ್ಟಿನಲ್ಲೇ ಈ ಒಂದು ಪ್ರಕರಣ ಹಾಗೆ ಆ ಮ್ಯಾನೇಜರ್ ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮೂಡುವಂತೆ ಮಾಡ್ತಾ ಇದೆ. ಏನಾಗಿದೆ, ಯಾವೆಲ್ಲ ಮಾಹಿತಿಗಳನ್ನು ನೀಡಲಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಅರುಣ್ ಕುಮಾರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಗಮನಿಸ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅರುಣ್ ಕುಮಾರಿಯ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಏನೆಲ್ಲ ಮಾಹಿತಿ ಹೊರಬಿಟ್ಟಿದ್ದಾರೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ, ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ? ಪೃಥ್ವಿ, ವಿಚಾರಣೆ ಸಂದರ್ಭದಲ್ಲಿ ಏನ್ ಅರುಣ್ ಕುಮಾರಿ ಅವರು ಹೇಳಿರ್ತಕ್ಕಂಥದ್ದು, ಉಮಾಪತಿ ಅವರೇ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅಂತಕ್ಕಂಥ ಮಾತನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಉಮಾಪತಿ ಅವರಿಗೆ ಬಂದು ಸುತ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಪ್ರಕರಣ ಒಂದಲ್ಲ ಒಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದು ದರ್ಶನ್ ಸ್ನೇಹಿತರೇನಿದ್ದಾರೆ ಇವರ ನಡುವೆ ನಡೆದಿರ್ತಕ್ಕಂಥ ಈ ಒಂದು ಪ್ರಕರಣ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೊಲೀಸರಿಗೂ ಕೂಡ ಸಾಕಷ್ಟು ಇದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಪೊಲೀಸರು ಕೂಡ ಸಾಕಷ್ಟು ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿನೇ ಅರುಣ್ ಕುಮಾರಿಯನ್ನ ಬಿಟ್ಟು ಕಳ್ಸಿರ್ತಕ್ಕಂಥದ್ದು. ಅಂದ್ರೆ 420 ಕೇಸ್ ಹಾಕಿರೋದ್ರಿಂದ ಆಕೆಯನ್ನ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ನಿನ್ನೆ ಆಕೆಯನ್ನ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಆಕೆಯನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅರುಣ್ ಕುಮಾರಿಯು ಕೂಡ ಬೆಂಗಳೂರಿನತ್ತ ಬಂದಿದ್ದಾಳೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ನಾವು ಕೂಡ ಹರ್ಷ ಮಾಲಂಟ ಏನಿದ್ದಾರೆ ಇವರನ್ನ ಸಂಪರ್ಕ ಮಾಡ್ಲಿಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಡ್ತಾ ಇದೀವಿ. ಅವರ ಸಂಪರ್ಕಕ್ಕೆ ಬಂದ ನಂತರ ಅವರ ಹೇಳಿಕೆಗಳನ್ನು ಕೂಡ
ತೆಗೆದುಕೊಂಡು ಯಾವ ರೀತಿ ಅವರು ಹೇಳಿಕೆಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗತ್ತೆ ಪೃಥ್ವಿ. ಹರ್ಷ, ಈಗ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಈಗ ಉಮಾಪತಿ ಅವರು ನನಗೆ ಫಸ್ಟ್ ಹೇಳಿದ್ರು ಅಂತ ಹೇಳಿದಾರಲ್ಲ, ಮೆನ್ಷನ್ ಮಾಡಿದಾರಲ್ಲ, FIR ಅಲ್ಲಿ ದಾಖಲಾಗಿದೆಯಲ್ಲ, ಹರ್ಷ ಅವರು ನಿನ್ನೆ ಕೊಡ್ಬೇಕಾದ್ರೆ ಉಮಾಪತಿ ಅವರು ಕೂಡ ಅಲ್ಲೇ ಇದ್ರ. ಹರ್ಷ ಬಂದಿರಲಿಲ್ಲ ಅಂತ ಕಾಣಿಸುತ್ತಲ್ವಾ ನಿನ್ನೆ ದರ್ಶನ್ ಉಮಾಪತಿ ಬಂದಿದ್ದಂತ ಸಂದರ್ಭದಲ್ಲಿ? ಖಂಡಿತ ಪೃಥ್ವಿ, ನಿನ್ನೆ ಉಮಾಪತಿ ಮತ್ತೆ ದರ್ಶನ್ ಅವರು ಒಂದು ಪೊಲೀಸ್ ಕಚೇರಿ ಏನಿದೆ ಆ ಕಚೇರಿಗೆ ಬಂದಿರತಕ್ಕಂಥದ್ದು. ಹರ್ಷ ಅವರನ್ನು ಕೂಡ ಕರೆಸಿದ್ರು ಪೊಲೀಸರು, ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇದಾದ ಬಳಿಕ ಏನು ಉಮಾಪತಿ ಮತ್ತೆ ದರ್ಶನ್ ಹಾಗೂ ಹರ್ಷ ಏನಿದ್ದಾರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಒಂದು ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಾರೆ ಆ ತನಿಖೆಗೆ ನಾವು ಸಹಕಾರವನ್ನ ನೀಡಬೇಕು. ಇದರ ಹಿಂದಿನ ಅಂದ್ರೆ ಅರುಣ್ ಕುಮಾರ್ಗೆ ಹಿಂದಿನ ಆರೋಪಿಗಳು ಯಾರಿದ್ದಾರೆ ಅವರನ್ನ ಕೂಡ ನಾವು ಕಂಡುಹಿಡಿಬೇಕಾಗತ್ತೆ. ಹೀಗಾಗಿ ಪೊಲೀಸರ ತನಿಖೆಗೆ ನಾವು ಸಹಕರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಒಂದು ಸಭೆಯನ್ನ ಕೂಡ ಮಾಡ್ತಾರೆ. ಅಲ್ಲಿ ಹರ್ಷ, ಉಮಾಪತಿ ಮತ್ತೆ ದರ್ಶನ್ ಯಾವ ರೀತಿಯಾಗಿ ಈ ಪ್ರಕರಣ ಒಂದು ಹಂತಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಡುತ್ತೆ ಅಂತ. ಯಾಕೆಂದ್ರೆ ಸಹಜವಾಗಿ ಉಮಾಪತಿ ಅವರ ವಿರುದ್ಧ ಈಗ ಎಲ್ಲೋ ಒಂದ್ ಕಡೆ ಆರೋಪಗಳ ಜೊತೆಗೆ ಹೇಳಿಕೆಗಳನ್ನ ಕೂಡ ಗಮನಿಸಬಹುದು. ಏನಾಗುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದರ್ಶನ್ ಹೆಸರಿನಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಗೊಂದಲಗಳಿಗೆ ತೆರೆ ಎಳೆಯಲಿದ್ದಾರಾ ದರ್ಶನ್ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಇದು ದರ್ಶನ್ ಅವರ ಹೆಸರಿಗೆ ಎಲ್ಲೋ ಒಂದ್ ಕಡೆ ಮಸಿ ಬಳಿಯುವಂತ ಕೆಲಸ ಇದ್ದಂತೆ ಇರುವಂತ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಮಾತ್ರ ಯಾವುದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಇಂಥ ವಿಚಾರ ಬಂದಂತ ಸಂದರ್ಭದಲ್ಲಿ. ಸೊ ಹೀಗಾಗಿನೇ ಸುದ್ದಿಗೋಷ್ಠಿಯನ್ನ ನಡೆಸಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ಎಷ್ಟು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕು, ಕಾದ್ ನೋಡ್ಬೇಕು ಯಾವಾಗ ಅವ್ರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅಂತ. ರಾಕ್ಲೈನ್ ವೆಂಕಟೇಶ್ ಮನೆ ಮೇಲೆ ಕಿಡಿಗೇಡಿಗಳು ದಾಳಿಯನ್ನ ಮಾಡಿದ್ದಾರೆ. ತಡರಾತ್ರಿ ಬೈಕ್ ನಲ್ಲಿ ಬಂದಂತ ಇಬ್ಬರು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಮದ್ಯದ ಬಾಟಲ್ ನಲ್ಲಿ ಮನೆ ಮೇಲೆ ಎಸೆದು ಪರಾರಿಯಾಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ಆಗಿರುವಂತ ದಾಳಿ ಇದು. ಮದ್ಯದ ಬಾಟಲ್ಗಳನ್ನ ಎಸೆದಿದ್ದಾರಂತೆ ಮನೆ ಮೇಲೆ. ಇಲ್ಲಿವರೆಗೂ ಕೂಡ ಇದು ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಸುಮ್ಮನಿದ್ರು ಕೂಡ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಪೊಲೀಸರಿಗೆ ದೂರನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ರಾಕ್ಲೈನ್ ಕುಟುಂಬದವರು. ನ್ಯೂಸ್ 18 ಕನ್ನಡ ವಾಹಿನಿಗೆ ದೂರವಾಣಿ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿತ್ತು. JDS ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ನೀವು ಕ್ಷಮೆಯನ್ನ ಕೇಳಬೇಕು ಕುಮಾರಸ್ವಾಮಿ ಅವರದ್ದು ಅಂತ. ಅದಾದ ಮರುದಿನವೇ ಈ ಒಂದು ಘಟನೆ ನಡೆದಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಹೆಸರು ಬರಲಿ ಅನ್ನುವ ಒಂದು ಕಾರಣನೂ ಕೂಡ ಇರ್ಬೋದು. ಬೇರೆಯವರು ಯಾರಾದ್ರೂ ಸುಮ್ಮನೆ ಬೇಕು ಅಂತ ಈ ರೀತಿಯಾಗಿ ಎಸ್ದು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಕೂಡ ಮಾಡಿರ್ಬೋದು. ನೋಡ್ಬೇಕು ಏನಾಗುತ್ತೆ ಅಂತ. ಯಾಕಂದ್ರೆ ಪೊಲೀಸರು ಇದನ್ನ ಟ್ರೇಸ್ ಔಟ್ ಮಾಡ್ತಾರೆ. ಯಾಕಂದ್ರೆ CCTVಯಲ್ಲಿ ಆ ಗಾಡಿ ನಂಬರು ಪ್ರತಿಯೊಂದು ಕೂಡ ಸೆರೆಯಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ರಾಕ್ಲೈನ್ ಮನೆ ಮೇಲೆ ದಾಳಿ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆರೆಯಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ವಾಹನದಲ್ಲಿ 2 ವೀಲರ್ ನಲ್ಲಿ ಬಂದು ಮದ್ಯದ ಬಾಟಲ್ ಅನ್ನ ಎಸೆದು ಪರಾರಿಯಾಗಿದ್ದಾರೆ. ರಾಕ್ಲೈನ್ ನಿವಾಸಕ್ಕೆ ಮದ್ಯದ ಬಾಟಲಿಯನ್ನ ಎಸೆದು ಪರಾರಿಯಾಗಿರುವಂತದ್ದು. ಬೈಕ್ ನಲ್ಲಿ ಹೋಗಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು. ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ಗಾಡಿ ಹೋಗ್ತಾ ಇದೆಯಲ್ಲ, ಅಲ್ಲೇನೆ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಈ ದುಷ್ಕರ್ಮಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸೊ ಹೀಗಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ದೂರನ್ನ ನೀಡಲಿಕ್ಕೆ ಮುಂದಾಗಿರುವಂಥದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ. ಪೊಲೀಸರು ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆ ಸುತ್ತಮುತ್ತ ಇರುವಂತಹ CCTVಯ ದೃಶ್ಯಾವಳಿಗಳನ್ನ ಪಡ್ಕೊಳ್ತಾರೆ. ಒಂದು ರಾಕ್ಲೈನ್ ನಿವಾಸದ ಬಳಿ ಸರಿಯಾಗಿರುವಂತಹ ದೃಶ್ಯಾವಳಿ ಆಗಿರ್ಬೋದು, ಅದು ಕ್ಲಾರಿಟಿ ಇಲ್ಲ ಅಂದ್ರೆ ಆ ಸುತ್ತಮುತ್ತ ಭಾಗದಲ್ಲೇ ಇರುವಂತಹ CCTV ದೃಶ್ಯಾವಳಿಗಳನ್ನ ಪಡೆದುಕೊಳ್ತಾರೆ. ಅದಾದ್ಮೇಲೆ ಯಾರ್ದು ಆ ಬೈಕು, ಯಾರವರು ಅನ್ನುವಂತಹ ಒಂದು ಟ್ರೇಸ್ ಔಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಉರಿಯುವಂತ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯುವಂತ ಕೆಲಸ ಇದು ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ದುಷ್ಕರ್ಮಿಗಳು ದಾಳಿ ಮಾಡುವ ಮುಖಾಂತರ
ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷ, ಯಾವಾಗ ಆಗಿರೋದು ಇದು? ಯಾವ ಕಂಪ್ಲೇಂಟ್ ಅನ್ನ ಕೊಡ್ತಾರಂತೆ ರಾಕ್ಲೈನ್ ವೆಂಕಟೇಶ್ ಅವರು? ನಿನ್ನೆ ತಡರಾತ್ರಿ ಸುಮಾರು 2:56 ಸಮಯದಲ್ಲಿ ಇಬ್ರು ಕಿಡಿಗೇಡಿಗಳು ಒಂದು ಬೈಕ್ ನಲ್ಲಿ ಬರ್ತಾರೆ. ಬೈಕ್ ನಲ್ಲಿ ಬಂದು ಒಂದು ಖಾಲಿ ಮದ್ಯದ ಬಾಟ್ಲ್ ಅನ್ನ ಇವರ ಮನೆಗೆ ಒಳಗಡೆ ಎಸೆಯುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಅದು ಮೆಟ್ಟಿಲ ಬಳಿ ಇರುವಂತಹ ಗಾಜಿಗೆ ಬಿದ್ದು ಗಾಜು ಪುಡಿ ಆಗಿರುವಂತದ್ದು. ಯಾರಿಗೂ ಅಲ್ಲಿನ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಮನೆಯಲ್ಲಿದ್ದಂತವ್ರಿಗೆ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಈ ಒಂದು ಆತಂಕವನ್ನ 2 ದಿನಗಳ ಹಿಂದೆನೆ ಸಂಸದೆ ಸುಮಲತಾ ಅಂಬರೀಶ್ ಅವರು ವ್ಯಕ್ತಪಡಿಸಿದ್ರು. ತಡರಾತ್ರಿ 10:30 ಸಮಯದಲ್ಲಿ ಮಾಧ್ಯಮಗಳಿಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮೆಸೇಜ್ ಅನ್ನ ಕಳಿಸಿದ್ರು. ನನ್ನ ಮನೆಯ ಮೇಲೆ ಹಾಗೂ ರಾಕ್ಲೈನ್ ಮಾಲ್ ಅಥವಾ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯ ಮೇಲೆ ದಾಳಿ ನಾಳೆ ಬೆಳಿಗ್ಗೆ 7 ಗಂಟೆಗೆ ದಾಳಿ ಆಗುವಂತ ಒಂದು ಆತಂಕ ಇದೆ ಅನ್ನೋ ಒಂದು ಮೆಸೇಜ್ ಅನ್ನ ಕಳಿಸಿದ್ರು. ಅದಾದ ನಂತರ ಮೊನ್ನೆ ಅವರ ನಿವಾಸಗಳಿಗೆ ರಾಕ್ಲೈನ್ ಮಾಲ್ಗೂ ಸಹ ಒಂದು ಪೊಲೀಸ್ ಪ್ರೊಟೆಕ್ಷನ್ ಅನ್ನು ನೀಡಲಾಗಿತ್ತು. ಅದಾಗ 2 ದಿನ ಅದರ ಬೆನ್ನಲ್ಲೇ ಮೊನ್ನೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಬಳಿ ಜೆಡಿಎಸ್ ಕಾರ್ಯಕರ್ತರ ಪ್ರೊಟೆಸ್ಟ್ ನಡೆದಿತ್ತು. ಅದಾದ ಬಳಿಕ ನಿನ್ನೆ ಅಂಬರೀಶ್ ಅಭಿಮಾನಿಗಳು ಸಹ ಕಂಠೀರವ ಸ್ಟುಡಿಯೋದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಕೈ ಬಿಡಬೇಕು ಅಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ರು. ಅದಾದ ಬಳಿಕ ಎಲ್ಲರೂ ಸಹ ಜೆಡಿಎಸ್ ಬಣ ಆಗಿರ್ಬೋದು ಅಥವಾ ಸಂಸದೆ ಸುಮಲತಾ ಅಂಬರೀಶ್ ಅವರ ಒಂದು ಟೀಮ್ ಆಗಿರ್ಬೋದು, ಎಲ್ಲರೂ ಸಹ ಸೈಲೆಂಟ್ ಆಗಿದ್ರು. ಈ ಒಂದು ವಿವಾದ ಇಲ್ಲಿಗೆ ಕದನ ವಿರಾಮವನ್ನ ಘೋಷಿಸಿದ್ದಾರೆ, ಇಲ್ಲಿಗೆ ಮುಗಿತು ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ನಿನ್ನೆ ತಡರಾತ್ರಿ ನಡೆದಿರುವಂತ ಈ ಒಂದು ಘಟನೆ ರಾಕ್ಲೈನ್ ವೆಂಕಟೇಶ್ ಅವರಲ್ಲಾಗಿರ್ಬೋದು ಹಾಗೆ ಸಂಸದೆ ಸುಮಲತಾ ಅಂಬರೀಶ್ ಅವರಲ್ಲೂ ಸಹ ಆತಂಕ ಉಂಟು ಮಾಡಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ ರಾಕ್ಲೈನ್ ವೆಂಕಟೇಶ್ ಅವರ ಬಳಿ ಮಾತನಾಡಿದಾಗ, ನಾನು ನನ್ನ ಕುಟುಂಬದ ಸದಸ್ಯರಿಗೆ ತಿಳಿಸಿದ್ದೇನೆ, ಆದಷ್ಟು ಬೇಗ ಹೋಗಿ ಒಂದು ಪೊಲೀಸ್ ದೂರನ್ನ ನೀಡಿ ಅಂತ ಅಂದ್ಬಿಟ್ಟು. ಹೀಗಾಗಿನೇ ಒಂದು CCTV ಫುಟೇಜಸ್ ಏನಿದೆ ಅದನ್ನ ತೆಗೆದುಕೊಂಡಿದ್ದೇನೆ ಸಾಕ್ಷಿಗಾಗಿ. ಎಲ್ಲೋ ಒಂದ್ ಕಡೆ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಅನ್ನೋ ಒಂದು ಆತಂಕವನ್ನು ಸಹ ವ್ಯಕ್ತಪಡಿಸಿದ್ರು. ಒಂದ್ ಕಡೆ ಹಿಂಗೂ ಆಗಿರ್ಬೋದು ಹರ್ಷ, ಯಾಕೆಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ ಹೆಂಗಿದ್ರು ಈಗ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅವರಿಬ್ಬರ ಮಧ್ಯೆ. ಈ ಟೈಮನ್ನೇ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ಬಿಡೋಣ ಅನ್ನುವಂತ ದುಷ್ಕೃತ್ಯನೂ ಕೂಡ ಅಡಗಿರುತ್ತೆ ಇದರಲ್ಲಿ. ಖಂಡಿತವಾಗ್ಲೂ ಆ ವ್ಯಕ್ತಿ ಯಾರು, ಆ ಕಿಡಿಗೇಡಿಗಳು ಬಂದು ಮದ್ಯದ ಬಾಟ್ಲ್ ಅನ್ನ ಮನೆ ಮೇಲೆ ಎತ್ತಿರುವಂತಹ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾಗೋವರೆಗೂ ಸಹ ಇದಕ್ಕೆ ಒಂದು ಸ್ಪಷ್ಟತೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಯಾವ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ದಾಳಿ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ. ಪೃಥ್ವಿ, ಹರ್ಷ, ಇಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಅಂದ್ರೆ ದೊಡ್ಡ ಮನೆ, ಅದು ಯಾರು ಸೆಕ್ಯೂರಿಟಿ ಇರ್ಲಿಲ್ವಾ ಅಲ್ಲಿ? ಸೆಕ್ಯೂರಿಟಿ ಇದ್ರೂ ಸಹ ಗೇಟ್ ನ ಒಳಗಡೆ ಇರ್ತಾರೆ. ಆ ಒಂದು ಕಾರಣದಿಂದಾಗಿ ಅವ್ರ ಮನೆಯಲ್ಲಿ ನಾಯಿಗಳು ಸಹ ಇದೆ, ಸೆಕ್ಯೂರಿಟಿ ಸಹ ಇದ್ದಾರೆ. ಸೆಕ್ಯೂರಿಟಿಗೆ ಮನೆ ಕೆಳಗಡೆ ಒಂದು ಅವ್ರಿಗಾಗಿನೇ ಒಂದು ಜಾಗವನ್ನು ಸಹ ಕೊಟ್ಟಿದ್ದಾರೆ. ಆದರೆ ತಡರಾತ್ರಿ 2:50, 2:40 ಈ ಒಂದು ಸಮಯದಲ್ಲಿ ಸೆಕ್ಯೂರಿಟಿ ಮನೆಯ ಗೇಟ್ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದು ಅಲ್ಲೇನು ನಿಲ್ಸಿಲ್ಲ ಅಲ್ಲಿ ಅಥವಾ ಬಂದು ಏನೋ ಮಾಡಿಲ್ಲ. ಬೈಕ್ ನಲ್ಲಿ ಬಂದವರು ಏಕಾಏಕಿ ಬಾಟ್ಲ್ ನ ಎಷ್ಟು ಅಲ್ಲಿಂದಂಗೆನೆ ಪಾಸ್ ಆಗಿರುವಂತದ್ದು ಈ ಒಂದು ಘಟನೆ ನಡೆದಿರುವಂತದ್ದು. ಗಾಡಿ ನಂಬರ್ ಏನಾದ್ರೂ ಗೊತ್ತಾಗಿದೆಯಾ ಅಂತ? ಯಾಕಂದ್ರೆ ಈ CCTV ದೃಶ್ಯಾವಳಿಗಳನ್ನು ಈಗ ಆಲ್ರೆಡಿ ಪರಿಶೀಲನೆ ಮಾಡಿದ್ದಾರೆ. ಆ ಗಾಡಿ ನಂಬರ್ ಯಾವುದು, ಅದೇನಾದ್ರೂ ಸೆರೆ ಆಗಿದೆಯಾ, ಕಾಣಿಸುತ್ತಂತ ಸ್ಪಷ್ಟವಾಗಿ ಏನಾದ್ರು? ಈ ಕುರಿತು ಮಾಹಿತಿ ಕೇಳಿದಾಗ ಅಂದ್ರೆ CCTV ನಲ್ಲಿ ಕತ್ಲಿತ್ತು, ಹಾಗೆ ಅಲ್ಲಿದ್ದಂತ ಸ್ಟ್ರೀಟ್ ಲೈಟ್ ನಲ್ಲೂ ಸಹ ಇದ್ರೂ ಸಹ ಅಂತ ಸ್ಪಷ್ಟತೆಯ ಮಾತನಾಡಿಸ್ತೀನಿ ನಿಮ್ಮನ್ನ. ನಮ್ ಜೊತೆ ನಿರ್ಮಾಪಕರಾಗಿರುವಂತ ರಾಕ್ಲೈನ್ ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನಾಗಿದ್ದು ಸರ್? ಆಕ್ಚುಲಿ ಅಲ್ಲಿ ಇಬ್ರು ಬಂದು ನಿಮ್ ಮನೆ ಮೇಲೆ ಬಾಟ್ಲಿ ಎಸ್ದು ಹೋಗಿರುವಂತದನ್ನ ಗಮನಿಸ್ತಾ ಇದ್ವಿ, ಆ ದೃಶ್ಯಾವಳಿಗಳನ್ನ. ಅದು ರಾತ್ರಿ ನಿಮ್ಗೆ ಕಳಿಸಿದ CCTV ಅಲ್ಲಿ ಕವರ್ ಆಗಿದ್ದಷ್ಟದು. ಯಾರೋ ಬೀರ್ ಬಾಟಲ್ ನ ಬಿಸಾಕಿ ನಮ್ಮ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ ಒಂದು. ಆಮೇಲೆ ಅಲ್ಲೆಲ್ಲೋ ಒಂದಷ್ಟು ಅರ್ಶನ ಕುಂಕುಮ ಏನೋ ಚೆಲ್ಲಿ ಏನೋ ನಿಂಬೆಹಣ್ಣು ಅದೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಸೊ ಈ ತರದ್ ಏನೋ ಮಾಡ್ಕೊಂಡು ಇದು ಜಸ್ಟ್ ಐ ಡೋಂಟ್ ನೋ ಯಾವ ಮಟ್ಟಕ್ಕೆ ಇದನ್ನ ತಗೊಂಡು ಹೋಗ್ತಾರೆ, ಯಾವ ಮಟ್ಟಕ್ಕೆ ಈ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಉದ್ದೇಶ ಇದೆಯಾ ಗೊತ್ತಿಲ್ಲ. ಈ ಮುನಿಸಿಗೆ ಮತ್ತಷ್ಟು ಬೆಂಕಿ ಹಚ್ಚುವಂತ ಕೆಲಸನೂ ಆಗಿರ್ಬೋದು ಅಂತ ಕಾಣಿಸುತ್ತಿದ್ದು. ಖಂಡಿತವಾಗ್ಲು ಅದು ಈಗ ನಾನು ವಿರಾಮ ತಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಎಲ್ಲರೂ ಅವ್ರ ಫಾಲೋವರ್ಸ್ ಅದನ್ನ ಫಾಲೋ ಮಾಡ್ಬೇಕು. ಈ ರೀತಿ ಪ್ರಚೋದನೆ ಮಾಡೋದು, ಈ ರೀತಿ ಗಲಾಟೆ ಮಾಡೋದು, ಈ ರೀತಿ ಹೊಡೆಯೋದು ಪಡಿಯೋದು, ಈ ತರದೆಲ್ಲ ಮಾಡೋದು ಎಷ್ಟು ಸರಿ ಅನ್ನೋದು ಅವರೇ ಯೋಚನೆ ಮಾಡ್ಬೇಕು. ಅಲ್ಲ, ಎಕ್ಸಾಕ್ಟ್ಲಿ. ಆಮೇಲೆ ಮತ್ತೊಂದ್ ಕಡೆ ಅವ್ರು ಸೈಲೆಂಟ್ ಆಗಿದ್ದಾರೆ, ನೀವು ಕೂಡ ಈಗ ಈ ವಿಚಾರವನ್ನ ಅಲ್ಲಿಗೆ ನಿಲ್ಸ್ಬಿಡೋಣ ಅಂತ ಕೂಡ ನೀವು ತೀರ್ಮಾನ ಮಾಡುವಂತ ಯೋಚನೆಯಲ್ಲಿದ್ದೀರಾ. ಈ ಸಂದರ್ಭದಲ್ಲಿ ಹಿಂಗೆ ನಿಂತೋಗ್ಬಿಡ್ಬಾರ್ದು, ಇವರಿಬ್ಬರ ನಡುವೆ ಇನ್ನೂ ಕೂಡ ಆ ಒಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡಿದ್ರೆ ಸರಿಯಾಗುತ್ತೆ ಅನ್ನುವಂತ ಕಾನೂನು ಅಡಗಿದೆ ಅನ್ನೋದು ಎಲ್ಲೋ ಒಂದ್ ಕಡೆ ಈ ಒಂದು ಗಮನಿಸ್ತಾ ಇದ್ರೆ ಈ ಘಟನಾವಳಿಯನ್ನ ಅನಿಸ್ತಾ ಇರುತ್ತೆ. ಅದು ಖಂಡಿತವಾಗ್ಲು ನಾನು ಅದಕ್ಕೇನೆ
ಇದನ್ನ ಇವರು ಈ ತರದೆಲ್ಲ ಮಾಡಿ ಎದುರಿಸ್ತಾರೆ ಅಂದ್ರೆ ಸತ್ಯವಾಗ್ಲೂ ರಾಕ್ಲೈನ್ ವೆಂಕಟೇಶ್ ಇದಕ್ಕೆಲ್ಲ ಎದುರವನಲ್ಲ, ಇದನ್ನೆಲ್ಲ ನಾನು ಕೇರು ಮಾಡೋದಿಲ್ಲ. ಸೊ ಇದನ್ನ ನನಗಲ್ಲ, ರಾಜ್ಯ ಮಟ್ಟದಲ್ಲಿ ಇದನ್ನ ಜನಗಳು ಆಲ್ರೆಡಿ ಒಂಥರ ಅಸಹ್ಯ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೋಡಿ ಮಾಡಿ ನೋಡ್ತಾ ಇದ್ದಾರೆ, ಅಸಹ್ಯ ಅನ್ಸುತ್ತೆ. ಅದಕ್ಕೆ ಅವ್ರಿಗೂ ಒಂದು ವಿರಾಮ ಕೊಡಿ. ಬರೀ ಈ ಒಂದು ಈ ಘಟನೆ, ಈ ಸಂಘರ್ಷಕ್ಕೆ ವಿರಾಮ ಕೊಡೋದಲ್ಲ. ಆ ಜನಗಳು ಬೇಸತ್ತೋಗ್ಬಿಟ್ಟಿದ್ದಾರೆ, ಅವ್ರಿಗೂ ಒಂದು ವಿರಾಮ ಸಿಗ್ಲಿ. ಏನಾದ್ರೂ ವಿರಾಮ ಅಲ್ಲ, ಮುಂದಾಗಿದ್ದಾರೆ, ವಿರಾಮ ಅಲ್ಲ, ಅಂತ್ಯ ಆಡಿ ಅಂತ ನಾನು ಕೇಳ್ಕೊತೀನಿ ಕುಮಾರಸ್ವಾಮಿ ಅವರು. ಅಲ್ಲ, ಆಕ್ಚುಲಿ ಅವ್ರು ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊನ್ನೆ ಟ್ವೀಟ್ ಮಾಡಿದ್ರು, ಈಗ ನಾವು ಮಾಡ್ಬೇಕಾಗಿರುವಂತ ಚರ್ಚೆಗಳು ತುಂಬಾ ಇದಾವೆ. ಕಾವೇರಿ ವಿಚಾರ ಆಗಿರ್ಬೋದು, ನಾಡು ನುಡಿಯ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಸಾಕು ಇದೆಲ್ಲ ಅಂತ ಟ್ವೀಟ್ ಅನ್ನ ಮಾಡಿ ಸ್ಪಷ್ಟನೆ ಕೊಟ್ಟಿದ್ರು. ಅದನ್ನ ನಿಜವಾದ ಅವರ ಪದಕ್ಕೆ ಬೆಲೆ ಕೊಟ್ಟು, ಅವರ ಮಾತಿಗೆ ಬೆಲೆ ಕೊಟ್ಟು ಫಾಲೋವರ್ಸ್ ಅದನ್ನ ಫಾಲೋ ಮಾಡ್ಬೇಕೆ ಹೊರತು ಇನ್ನು ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಟ್ಟ ಹೆಸರು ಬರೋದು ಯಾರಿಗೆ? ಅವ್ರು ಹೇಳಿ ಮಾಡಿಸ್ತಾ ಇದಾರ, ನಾನ್ ಸುಮ್ನೆ ಹೇಳ್ತೀನಿ ನೀವ್ ಮಾಡಿ ಅಂತ. ಇಲ್ಲ ಅಂದ್ರೆ ಇವರೇ ಅವ್ರ ನೀವ್ ಹೇಳ್ದಂಗೆ ಇವ್ರಿಬ್ರು ಕಿತ್ತಾಡ್ಕೊಂಡೇ ಸಾಯ್ಬೇಕು ಕೊನೆಯವರೆಗೂ, ಇದನ್ನ ಹಂಗೆ ಜೀವಂತವಾಗಿ ಇಡಬೇಕು. ನಿಮ್ಗೆ ಅವ್ರ ವಿರುದ್ಧ ಇರುವಂತ ದ್ವೇಷ ಇನ್ನು ಜಾಸ್ತಿ, ಅಂದ್ರೆ ಇರುವಂತ ಮುನಿಸು ಇನ್ನು ಜಾಸ್ತಿ ಆಗ್ಬೇಕು ಅನ್ನೋ ತರ ಮಾಡುವಂತ ಕೆಲಸ ಆಗ್ಬೇಕು ಅನ್ನೋದು. ಆತರ ಯಾರು ಮಾಡ್ತಾ ಇದಾರೆ ಅದನ್ನ ಅವರ ಪಕ್ಷದಿಂದ ಅವರು ಖಂಡಿತವಾಗ್ಲೂ ಅದಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಾಗತ್ತಲ್ವಾ. ಸರ್, ನೀವೇನಾದ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗಿದ್ದೀರಾ ಇದ್ರ ಬಗ್ಗೆ? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು, ಕಂಪ್ಲೇಂಟ್ ಕೊಡ್ಲೇಬೇಕಲ್ಲ ನಾನು. ಆ ನಂಬರ್ ಯಾವುದು ಏನು ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್? ಅದು ಪೊಲೀಸ್ ಅವ್ರ ಹತ್ರ ಮಾತಾಡಿದೀನಿ ನಾನು. ಅವ್ರು ಟ್ರ್ಯಾಕ್ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಈ ಗಾಡಿ ಹೋಯ್ತು, ಎಲ್ಲಿಂದ ಬಂತು, ಯಾವ ಸರ್ಕಲ್ ಇಂದ ಬಂತು, ಏನು ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸರ್, ನಿಮ್ ಸೆಕ್ಯೂರಿಟಿ ಯಾರು ಇವತ್ತಲ್ಲ ನಾಳೆ ಸಿಕ್ಕಾಕೋತಾರ ಅವರು. ಹೌದು, ಸಿಕ್ಕಾಕೊಳ್ಳೇಬೇಕು. ಯಾಕೆಂದ್ರೆ ಈಗ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಎಷ್ಟೋ ಆದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ತುಂಬಾ ಜನ ಈ ರಾತ್ರೋರಾತ್ರಿ ಈ ರೀತಿಯಾಗಿ ಮಾಡುವಂತವ್ರು ದುಷ್ಕರ್ಮಿಗಳು. ಸರಿ, ನಿಮ್ ಸೆಕ್ಯೂರಿಟಿ ಯಾರು ಇರ್ಲಿಲ್ವಾ ಸರ್ ಈ ಟೈಮ್ ನಲ್ಲಿ? ಸೆಕ್ಯೂರಿಟಿ ಎಲ್ಲ ಎಲ್ಲಿ ಮನೆ ಒಳಗೆ ಗೇಟ್ ಹತ್ರ ಒಳಗಿರ್ತಾರಲ್ವಾ, ಆಚೆ ಯಾರು? ನೀವು ಇನ್ನೊಂದು ಆಶ್ಚರ್ಯ ಪಡ್ಬೇಕು ಅಂದ್ರೆ ನಮ್ಮ ಮನೆ ಎದುರಿಗೆ ಪೊಲೀಸ್ ಸ್ಟೇಷನ್ ಇರೋದು. ನಮ್ಮ ಮನೆ ಎದುರಿಗೆ ನೀವು ನೋಡಿರ್ಬೇಕೇನೋ ಗೊತ್ತಿಲ್ಲ ನಿಮ್ಮ ರಿಪೋರ್ಟರ್ಸ್. ನಮ್ಮ ಮನೆ ಎದುರಿಗೆ ಒಂದು ಪಾರ್ಕ್ ಇದೆ, ಪಾರ್ಕ್ ಎದುರಿಗೆ ಪೊಲೀಸ್ ಸ್ಟೇಷನ್ ಇದೆ. ಎಸ್, ಹೌದು ಹೌದು. ಅದು ಒಂಥರ 2:30 ಆದ್ರೂ ಕೂಡ ನಿಮ್ ಸೈಡ್ ಏನ್ ಗಾಡಿಗಳೆಲ್ಲ ಓಡಾಡ್ತಾನೆ ಇರ್ತವೆ. ಅಲ್ಲ, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟು ಈಸಿಯಾಗಿ ರಾಜಾರೋಷವಾಗಿ ಒಬ್ರು ಬಂದು ಮದ್ಯದ ಬಾಟಲಿಗಳನ್ನ ಎಸ್ದೋಗ್ತಾರೆ ದುಷ್ಕರ್ಮಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ರೀತಿಯಾದಂತ ಆತಂಕ ಅಂತೂ ಮನೆ ಮಾಡುತ್ತೆ ಮನೆಯವ್ರಿಗೆ. ಈಗ ನೀವೇ ಎದುರೋದಿಲ್ಲ, ಹೌದು, ಬಟ್ ಮನೆಯವ್ರಿಗಂತೂ ಆತಂಕ ಇರುತ್ತೆ. ಹೊರಗಡೆ ಬರ್ಲಿಕ್ಕೆ ಎದುರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಈ ರೀತಿಯಾಗಿ ಘಟನೆಗಳಾಗ್ಬಿಟ್ರೆ. ಹೌದೌದೌದು. ಅದು ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇನ್ನು ವೇಸ್ಟ್ ಬಿಡಿ ಅದ್ರ ಬಗ್ಗೆ. ನಾನು ಸರ್, ನೀವು ಸೆಕ್ಯೂರಿಟಿ ಏನ್ ಕೇಳಿರ್ಲಿಲ್ವಾ ಸರ್? ನಾನು ಸೆಕ್ಯೂರಿಟಿ ಏನ್ ಕೇಳಿರ್ಲಿಲ್ಲ. ನಾನು ಯಾವತ್ತೂ ಸೆಕ್ಯೂರಿಟಿ ಕೇಳಿಲ್ಲ. ಯಾವತ್ತು ನಾನು ಒಬ್ನೇ ಓಡಾಡ್ತಾ ಇರ್ತೀನಿ. ನೀವು ಓಡಾಡ್ತಿರ್ತೀರ, ಈಗ ಮನೆಯವ್ರ ಬಗ್ಗೆ ಆತಂಕ ಇರುತ್ತೆ. ನಿಜ ನಿಜ ನಿಜ. ಯಾಕೆಂದ್ರೆ ಈ ಒಂದು ಇಂಟಿತ್ತು ನಿಮ್ಗೆ. ಈಗ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾರೆ, ಓಕೆ, ನಿಮ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಇಂಟಿತ್ತು. ಸೊ ಹೀಗಾಗಿ ಪೊಲೀಸರು ಕೂಡ ಅದಕ್ಕೂ ಮುಂಚೆನೆ ಬಂದು ಅಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ರು. ಅದಾದ್ಮೇಲೆ ಎಲ್ಲ ತಣ್ಣಗಾಯ್ತು ಅಂತ ಅನ್ಕೊಂಡ್ಬಿಟ್ರೇನೋ ನೀವು? ಮುಗ್ದೋಯ್ತು, ಓಕೆ ಅಷ್ಟೇ. ಅವ್ರು ಹೇಳಿದ್ಮೇಲೆ ಇದಕ್ಕಿಂತ ಇನ್ ಕಂಟಿನ್ಯೂ ಮಾಡೋದು ಏನಕ್ಕಿರುತ್ತೆ ಅನ್ನೋದನ್ನ ನಾವು ಅದನ್ನ ಅನ್ಕೊಳ್ಳೇಬೇಕಲ್ವಾ. ಈಗ ಬರೀ ಕಂಪ್ಲೇಂಟ್ ಕೊಡ್ತೀರಾ, ಇಲ್ಲ ಒಂದ್ ಸ್ವಲ್ಪ ಸೆಕ್ಯೂರಿಟಿನೂ ಕೊಡಿ ಅಂತ ಕೇಳ್ತೀರಾ? ಕೇಳಿದ್ದೀನಿ, ಅದನ್ನೇ ಸೆಕ್ಯೂರಿಟಿನ ಕೊಡಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಯಾರು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ನನಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡ್ತಾ ಇದ್ರು ಅವರ ಮನೆ ಮೇಲೆ ಆದಂತಹ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2:56 ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು. ಅವ್ರು ಯಾರು ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೋಗಿದ್ದಾರೆ ಮನೆ ಮುಂದೆ. ಯಾವ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಒಂದು ವಿಚಾರ ಈಗ ಎದ್ದಿದ್ದಂಥ ಮುನಿಸುಗಳೆಲ್ಲವೂ ಕೂಡ ತಣ್ಣಗಾಯ್ತು ಅನ್ನುವಂಥ ಟೈಮ್ನಲ್ಲೇ ಮತ್ತೆ ಉರಿಯುವಂಥ ಬೆಂಕಿಗೆ, ಉರಿತಾ ಇರುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನ ಮಾಡುವಂಥದ್ದನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದನ್ನ
ನಿಲ್ಸಿದ್ರೆ ಒಳ್ಳೇದು. ನಾವೇನ್ ಎದುರೋದಿಲ್ಲ, ಆದ್ರೆ ಮನೆಯವರು ಸಹಜವಾಗಿ ಆತಂಕಕ್ಕೆ ಒಳಗಾಗಿರ್ತಾರೆ. ಸೊ ಹೀಗಾಗಿ ನಾನು ಪೊಲೀಸರ ಬಳಿ ಕಂಪ್ಲೇಂಟ್ ಅನ್ನ ಕೊಡೋದ್ರ ಜೊತೆಗೆ ಸೆಕ್ಯೂರಿಟಿಯನ್ನ ಕೂಡ ಕೇಳ್ತೀನಿ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡ್ತಾ ಇದ್ರು. ನ್ಯೂಸ್ 18 ಜೊತೆ ಈಗಷ್ಟೇ ಮಾತನಾಡುವಂತ ಸಂದರ್ಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿದಂಥದ್ದು, ನಾನಂತೂ ಎದುರೋದಿಲ್ಲ, ಈ ರೀತಿಯಾಗಿ ಏನ್ ಮಾಡಿದ್ರು ಕೂಡ ಅಷ್ಟೇ, ನನ್ನನ್ನು ಮಾತ್ರ ಎದುರಿಸ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ನೋಡ್ತಾ ಇದ್ರಿ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶರವಣ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಬ್ರದರ್. ಸರ್, ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿ ಆಗಿದೆ, ಏನ್ ಹೇಳ್ತಾರೆ? ನಿಮ್ ಫಸ್ಟ್ ರಿಯಾಕ್ಷನ್ ಏನಿದಕ್ಕೆ? ಯಾರ ಮನೆ ಮೇಲೆ ಯಾರು ದಾಳಿ ಮಾಡುವಂತ ಪ್ರಶ್ನೆನೇ ಬರಲ್ಲ. ನಾವೆಲ್ಲ ಕೂಡ ಕಾನೂನಿಗೆ ತಲೆಬಾಗೋರು. ನಾವು ಭ್ರಷ್ಟಾಚಾರ ಆಗ್ಲಿ, ಅಕ್ರಮ ಆಗ್ಲಿ, ದೌರ್ಜನ್ಯ ಆಗ್ಲಿ, ದರ್ಪ ಆಗ್ಲಿ ಯಾರು ಕೂಡ ತೋರಿಸಬಾರ್ದು. ಅದ್ರ ಬಗ್ಗೆ ನಾನು ಕೂಡ ವಿರೋಧ ಇದೆ, ನಂದು ಕೂಡ. ನಮ್ಮ ನಾಯಕರು ಆಲ್ರೆಡಿ ಸನ್ಮಾನ್ಯ ದೇವೇಗೌಡರು ಮತ್ತೆ ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣವರು ಆಗ್ಲೇ ಯಾರು ಕೂಡ ಈ ತರ ಪ್ರತಿಭಟನೆ ಮಾಡಬೇಡಿ, ನಾವು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡೋಣ, ಎಲ್ಲಿ ಯಾವಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ಳೋಣ. ಇವತ್ತು ಈ ನಾಡಿನ ಜಲ, ನೆಲ ಮತ್ತೆ ಭಾಷೆ ಈ ತರ ವಿಚಾರ ಬಂದಾಗ, ಪ್ರಾದೇಶಿಕ ಸಮಸ್ಯೆಗಳಿದ್ದಾಗ ಅದ್ರ ಪರವಾಗಿ ನಾವು ಹೋರಾಟ ಮಾಡೋಣ. ಇದನ್ನ ಇಲ್ಲಿಗೆ ದಾಳಿ ಎಲ್ಲೋ ಒಂದ್ ಕಡೆ ಶರವಣ ಸರ್, ಈ ದಾಳಿ ಎಲ್ಲೋ ಒಂದ್ ಕಡೆ JDSಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರೋ ಷಡ್ಯಂತ್ರ ಮಾಡಿ ಅಂತ ಅನ್ಸುತ್ತಾ? 100% ನೀವು ಹೇಳೋದನ್ನ ನಾನು ಎಂಡಾಸ್ ಮಾಡ್ತೀನಿ. JDS ಹೆಸರಲ್ಲಿ ಯಾವುದೇ ಪುಂಡ್ರುಗಳು ಯಾರೇ ಆಗ್ಲಿ ಇಂತ ಒಂದು ಹೀನಾಯ ಕೃತ್ಯಕ್ಕೆ ಯಾರು ಕೂಡ ಕೈ ಹಾಕ್ಬಾರ್ದು. ರಾಕ್ಲೈನ್ ಅವ್ರನ್ನ ನಾವು ಏನ್ ಕೇಳ್ಬೇಕು ಅದನ್ನ ನಾವು ಕೇಳಿದೀವಿ, ಅವರು ಕ್ಷಮಾರ್ಪಣೆ ಕೇಳ್ಬೇಕು ಅಂತಾನೆ ಹೇಳಿದೀವಿ. ಅದ್ರಲ್ಲಿ ಇವತ್ತು ನಾವು ಅದನ್ನ ಬೈಂಡಿಂಗ್ ಆಗಿದ್ದೀನಿ, ನಾನು ಇಲ್ಲ ಅಂತಲ್ಲ. ಆದ್ರೆ ಇಂತ ಒಂದು ಕೆಲ್ಸಗಳನ್ನ ಕಲ್ಲೆಸೆಯೋದಾಗ್ಲಿ, ಗಾಜನ ಒಡೆಯೋದಾಗ್ಲಿ, ಮಸಿ ಬೆಳೆಯೋದಾಗ್ಲಿ, ಮತ್ತೊಂದಾಗ್ಲಿ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ತೊಡಗಿಸ್ಕೊಳ್ಳೋದಾಗ್ಲಿ ಯಾರು ಕೂಡ ಮಾಡಬಾರ್ದು. ಯಾಕೆಂದ್ರೆ ಈಗ ಶರವಣ ಅವರು ಕೂಡ ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಎಲ್ಲೋಗ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಭಟನೆಯ ಬಿಸಿ ಮುಟ್ಟಿಸ್ತಾರೆ ಅಂತ ಹೇಳಿದಂಥದ್ದು ಎಲ್ಲೊಂದ್ ಕಡೆ ಈ ರೀತಿಯಾಗಿಯೂ ಕೆಲವರು, ಈಗ ಶರವಣ ಅವರೆಲ್ಲ ಈ ರೀತಿಯಾಗಿ ಮಾತನಾಡಿದ್ದಾರೆ, ನಾವ್ ಹಿಂಗ್ ಮಾಡ್ಬಿಟ್ರೆ ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ಕೆಟ್ಟ ಹೆಸರು ಹೋದಂತ ಆಗತ್ತೆ, ಅವ್ರ ಕಡೆಯವರು ಎಲ್ಲೋ ಮಾಡಿದ್ದಾರೆ ಅಂತ ಅನ್ಸ್ಬಿಡ್ಲಿ ಅನ್ನೋ ತರನು ಪ್ಲಾನ್ ಇದ್ದಂತ ಇರುತ್ತೆ. ಅವ್ರಿಗೆ ವೈಯಕ್ತಿಕವಾಗಿ ಯಾರು ಆಗ್ದಿರೋರು ಯಾರಿದ್ದಾರೋ ಅವರು ಉದ್ಯಮದಲ್ಲಾಗ್ಲಿ ಬೇರೆ ಬೇರೆ ವೈಯಕ್ತಿಕ ವಿಚಾರಗಳಲ್ಲಾಗ್ಲಿ ನಮಗ್ ಗೊತ್ತಿಲ್ಲ. ಬಟ್ ಅವರು ಆತರ ಏನಾದ್ರು ಮಾಡಿದಿದ್ರೆ, ಯಾರಾದ್ರೂ ಇದ್ರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ದೂರು ಕೊಡ್ಲಿ, ತನಿಖೆ ಮಾಡ್ಲಿ, ಯಾರೇ ತಪ್ಪು ಸರಿದಿದ್ರು ಕೂಡ ಅವ್ರ ವಿರುದ್ಧವಾಗಿ ಕ್ರಮ ತಗೊಳ್ಳಿ. ನಾವು ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚಕಾರ ಎತ್ತಲ್ಲ. ಅಲ್ಲಿ ನನ್ನ ಪ್ರಕಾರ ರಾಕ್ಲೈನ್ ವೆಂಕಟೇಶ್ ಅವ್ರ ಮನೆ ಮುಂದೆ ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿಗುತ್ತೆ, ಫುಟೇಜ್ ಸಿಗುತ್ತೆ, ಅದನ್ನ ತೆಗೆದುಕೊಂಡು ಅವ್ರ ಪತ್ತೆ ಹಚ್ಚಿ ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಡ್ಲಿ. ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸರ್. ಹಾಗೆ ಸೆಕ್ಯೂರಿಟಿಯನ್ನ ಕೇಳಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸ್ಪಷ್ಟನೆ ಬೇಕಿತ್ತು, ಸ್ಪಷ್ಟನೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಕ್ಕೆ.